AVG English Medium School located in Arlapadavu, Krishnanagara, Mangalore, Puttur. Admission open for 2023-24. AVG English Medium School, an unit of AVG Educational and Charitable Trust, Arlapadavu, Krishnanagara, Mangalore, Puttur. Contact 7338085983 9448485983. ಪ್ರಥಮ ಸರ್ವ ಸುಸಜ್ಜಿತ ಶಾಪಿಂಗ್ ಮಾಲ್ GL1 ಆರಾಮದಾಯಕ ಶಾಪಿಂಗ್, ಹಲವು ಇಂಟರ್ನ್ಯಾಷನಲ್ ಬ್ರ್ಯಾಂಡ್ಗಳು, ವೆರೈಟಿ ರಿಟೇಲ್ ಸ್ಟೋರ್ಗಳು, ಲಕ್ಸುರಿ ಮಲ್ಟಿಪ್ಲೆಕ್ಸ್ ಥಿಯೇಟರ್ಗಳು, ಗೇಮಿಂಗ್ ಝೋನ್, ವಿವಿಧ ವೆಜ್ ಮತ್ತು ನಾನ್ ವೆಜ್ ಖಾದ್ಯಗಳು, ವಿಶಾಲ ಫುಡ್ ಕೋರ್ಟ್, 100ಕ್ಕೂ ಅಧಿಕ ಸೀಟಿಂಗ್, ಸುಸಜ್ಜಿತ ಪಾರ್ಕಿಂಗ್, ತಂಪಾದ ಆಹ್ಲಾದಕರ ವಾತಾವರಣ. ಇಂದೇ ಭೇಟಿ ನೀಡಿ. ಪುತ್ತೂರಿನ ಪ್ರಥಮ ಮಾಲ್ GL1 ಮಾಲ್ ಮಲ್ಟಿಪ್ಲೆಕ್ಸ್ ಆಂಡ್ ಮೋರ್, ಮೇನ್ ರೋಡ್, ಪುತ್ತೂರು. ನೈಲ್ ಪಾಲಿಶ್ ನ ಕಲರ್ಗೆ ಕೂಡ ಅವಳು ನನ್ನ ಹತ್ರನೇ ಒಪಿನಿಯನ್ ಕೇಳ್ತಾಳೆ, ಆದ್ರೆ ಮಾಡೋದು ನೇರ ಆಪೋಸಿಟ್. ನನಗೆ ವೈಟ್ ಫ್ಲಾಸ್ ಇಷ್ಟ ಅಂತ ಅಣ್ಣನಿಗೂ ಗೊತ್ತು, ಆದ್ರೆ ನಾವು ಅಣ್ಣ ತಂಗಿ ಮಧ್ಯೆ 2 ವಿಷಯದಲ್ಲಿ ಮಾತ್ರ ಹೊಂದಾಣಿಕೆ ಇದೆ. ಅರುಣ್, ಅವನ ವಿಷಯದಲ್ಲಿ ನನಗೆ ಧೈರ್ಯ ಕೊಟ್ಟಿದ್ದು ನಮ್ಮ ಅಣ್ಣನೇ. ನಿನ್ಗೆ ಧೈರ್ಯದಿಂದ ಕೊಡೋದಕ್ಕೆ ಜೋಸ್ ಆಲುಕಾಸ್ ಬಂಗಾರವೇ ಇರೋದು ಅಂದಾಗ ಅವಳಂದ್ಲು, ಪರ್ಫೆಕ್ಟ್. ನೀನ್ ಹೋಗು, ನಂಗೆ ಯಾವ ಬೇಜಾರಿಲ್ಲ ಅಂತಂದೆ ವ್ಯಕ್ತಿ. ಜೋಸ್ ಆಲುಕಾಸ್ ಕೆಲವು ಸಂಬಂಧಗಳು ಧೈರ್ಯ ನೀಡುತ್ತವೆ.
Located in Arlapadavu, Krishnanagara, Mangaluru, Puttur. Admission open for 2023-24. AVG English Medium School and Unit of AVG Educational and Charitable Trust, Arlapadavu, Krishnanagara, Mangaluru, Puttur. Contact 7338085983 944848593. AVG English Medium School located in Arlapadavu, Krishnanagara, Mangaluru, Puttur. Admission open for 2023-24. AVG English Medium School and Unit of AVG Educational and Charitable Trust, Arlapadavu, Krishnanagara, Mangaluru, Puttur. Contact 7338085983 944848593. AVG English Medium School located in Arlapadavu, Krishnanagara, Mangaluru, Puttur. Admission open for 2023-24.
AVG English Medium School and unit of AVG Educational and Charitable Trust, Anupuda, Krishnanagara, Mannooru,
ಪ್ರಪ್ರಥಮ ಸರ್ವ ಸುಸಜ್ಜಿತ ಶಾಪಿಂಗ್ ಮಾಲ್ GL1 ಆರಾಮದಾಯಕ ಶಾಪಿಂಗ್, ಹಲವು ಇಂಟರ್ನ್ಯಾಷನಲ್ ಬ್ರ್ಯಾಂಡ್ಗಳು, ವೆರೈಟಿ ರಿಟೇಲ್ ಸ್ಟೋರ್ಗಳು, ಲಕ್ಸುರಿ ಮಲ್ಟಿಪ್ಲೆಕ್ಸ್ ಥಿಯೇಟರ್ಗಳು, ಗೇಮಿಂಗ್ ಝೋನ್, ವಿವಿಧ ವೆಜ್ ಮತ್ತು ನಾನ್ ವೆಜ್ ಖಾದ್ಯಗಳು, ವಿಶಾಲ ಫುಡ್ ಕೋರ್ಟ್, 100ಕ್ಕೂ ಅಧಿಕ ಸೀಟಿಂಗ್, ಸುಸಜ್ಜಿತ ಪಾರ್ಕಿಂಗ್, ತಂಪಾದ ಆಹ್ಲಾದಕರ ವಾತಾವರಣ. ಎಂದೇ ಭೇಟಿ ನೀಡಿ ಪುತ್ತೂರಿನ ಪ್ರಪ್ರಥಮ ಮಾಲ್ GL1 ಮಾಲ್ ಮಲ್ಟಿಪ್ಲೆಕ್ಸ್ ಆಂಡ್ ಮೋರ್, ಮೇನ್ ರೋಡ್, ಪುತ್ತೂರು.
15,000 ರೂಪಾಯಿಗಳನ್ನು ನಿಗದಿಪಡಿಸಲಾಗಿದೆ. ಭಕ್ತಾದಿಗಳು ಕಾಮಧೇನು ಗೋಶಾಲೆಗೆ ಭೇಟಿ ಇಟ್ಟು ತಮ್ಮ ಅಡಿಕೆ ತೋಟ, ತೆಂಗಿನ ತೋಟ ಹಾಗೂ ಹೂವಿನ ಗಿಡಗಳಿಗೆ ಇದನ್ನು ಬಳಸಬಹುದಾಗಿದೆ. 1 ಟ್ಯಾಂಕ್ ಗಂಜಳ ಅಂದರೆ 8,000
ಪುತ್ತೂರು ಸೀಮೆಯ ಅಧಿಪತಿ ನಮ್ಮೆಲ್ಲರ ಆರಾಧ್ಯ ದೇವರಾದಂತಹ ಮಹಾತೋಬಾರ ಮಹಾಲಿಂಗೇಶ್ವರ ದೇವರ ವೈಭವದ ರಥೋತ್ಸವ ಇನ್ನೇನು ಕೆಲವೇ ಸಮಯದಲ್ಲಿ ಪ್ರಾರಂಭಗೊಳ್ಳಲಿಕ್ಕಿದೆ. ಈಗಾಗಲೇ ಬ್ರಹ್ಮರಥದ ಸೇವೆಯನ್ನ ಮಾಡಿಸಿಕೊಳ್ಳುವವರು ಸಂಕಲ್ಪಕ್ಕೆ ಅಲ್ಲಿ ವ್ಯವಸ್ಥೆಗಳಾಗ್ತಾ ಇದೆ. ದಯವಿಟ್ಟು ಹೆಸರನ್ನ ನೋಂದಾಯಿಸಿದವರು ಸಂಕಲ್ಪಕ್ಕೆ ತರಬೇಕಾಗಿ ತಮ್ಮಲ್ಲಿ ಮತ್ತೊಮ್ಮೆ ವಿನಂತಿ ಮಾಡಿಕೊಳ್ಳುವುದರ ಜೊತೆಗೆ ಬ್ರಹ್ಮರಥೋತ್ಸವ ನಡೆಯುವಂತಹ ರಥ ಬೀದಿಯಲ್ಲಿ ಚಪ್ಪಲ ಹಾಕೊಂಡು ಕೆಲವು ಭಕ್ತರು ಆ ಕಡೆ ಈ ಕಡೆ ತಿರುಗಾಡದ ಬಂದು ನೋಡ್ತಾ ಇದ್ದೇವೆ. ದಯವಿಟ್ಟು ಯಾರು ಬ್ರಹ್ಮರಥ ನಡೆಯುವಂತಹ ಸ್ಥಳದಲ್ಲಿ ಚಪ್ಪಲನ್ನು ಧರಿಸಬಾರದು. ಇದು ನಾವು ಹೇಳುವಂತ ಅವಶ್ಯಕತೆ ಇಲ್ಲ, ಅದು ನೀವು ನಿಮ್ಮನ್ನ ನೋಡಿ ಹೇಳಬೇಕಾದ ಆ ಕಾರಣಕ್ಕೋಸ್ಕರ ಹೇಳ್ತಾ ಇದ್ದೇವೆ. ಬ್ರಹ್ಮರಥ ಸಾಗುವಂತ ದಾರಿಯಲ್ಲಿ ಯಾರೂ ಕೂಡ ಚಪ್ಪಲನ್ನ ಹಾಕಿ ನಡೆದುಕೊಂಡು ಹೋಗಬಾರದು. ಜೊತೆಗೆ ಯಾರೆಲ್ಲ ಬ್ರಹ್ಮರಥವನ್ನು ಹೇಳಲಿಕ್ಕೆ ಪಾಲ್ಗೊಳ್ಳುತ್ತೀರಿ ಅವರು ಯಾವುದೇ ಕಾರಣಕ್ಕೂ ಚಪ್ಪಲಿಗಳನ್ನು ಧರಿಸಲಿಕ್ಕೆ ಅವಕಾಶವಿಲ್ಲ. ಇದನ್ನು ತಾವು ಗಮನ ಹರಿಸಬೇಕು ಮತ್ತು ಇನ್ನೊಬ್ಬರಿಗೆ ತಿಳಿಸಬೇಕು. ಆದರಣೀಯರೇ, ಪಲ್ನಾಡು ದಂಡನಾಯಕ ದೈವದ ಉಳ್ಳಾಳ್ತಿ ದೈವದ ನೇಮ ನಡಾವಳಿ ಇದೇ ಬರುವ ತಾರೀಕು 28ನೇ ಶುಕ್ರವಾರದಂದು ಶ್ರೀ ಕ್ಷೇತ್ರ ಪಲ್ನಾಡಿನಲ್ಲಿ ನೆರವೇರಲಿಕ್ಕಿದೆ. 27ನೇ ತಾರೀಕಿನಂದು ರಾತ್ರಿ 7 ಗಂಟೆಗೆ ದೈವಗಳ ಭಂಡಾರವನ್ನು ತೆಗೆದು ರಾತ್ರಿ ಗಂಟೆ 9ಕ್ಕೆ ತಂಬಿಲಾದಿಗಳು ಪ್ರಸಾದ ವಿತರಣೆ ಮತ್ತು ರಾತ್ರಿ ಗಂಟೆ 9:30ಕ್ಕೆ ಅನ್ನ ಸಂತರ್ಪಣೆ ನೆರವೇರಲಿಕ್ಕಿದೆ. 27ನೇ ತಾರೀಕಿನ ಗುರುವಾರದಂದು 28ನೇ ತಾರೀಕಿನ ದನಗಳಿಂದ ಸಹಕರಿಸಿ ಶ್ರೀದೇವರ ಶ್ರೀಗಂಧಮಣಿ ಪ್ರಸಾದವನ್ನು ಸ್ವೀಕರಿಸಿಕೊಳ್ಳಬೇಕಾಗಿ ಚಾನಲ್ನ ಮೂಲಕ ಸಾರ್ವಜನಿಕರಿಗೆ ಅದನ್ನು ನೀಡುವಂತ ಕೆಲಸಗಳನ್ನ ಮಾಡ್ತಾ ಇದ್ದಾರೆ. ಉಳುವಾರಿನ ಪ್ರವೀಣ್ ಕುಮಾರ್ ಇವರ ನೇತೃತ್ವದಲ್ಲಿ ನಮ್ಮ ಪುತ್ತೂರು ಚಾನೆಲ್, ಯೂಟ್ಯೂಬ್ ಚಾನೆಲ್,
ಆಧಾರದಲ್ಲಿ ಸದಸ್ಯರನ್ನ ಎಲ್ಲ ದೇವರಿಗೂ ಕಲ್ಪಿಸಬಹುದಾಗಿ ರಥದ ಚಿಟ್ಟೆ ಅಂದರೆ ಎತ್ತರ ಕೋಲು ಅಂಕುರ ಇವರಲ್ಲಿ 7 ಅನುಗ್ರಹ ಪಡೆಯಲು ಸಾಧ್ಯವಿದೆ. ರಥವು ಬ್ರಹ್ಮಾಂಡದ ಕಲ್ಪನೆಯಾಗಿದೆ. ಬ್ರಹ್ಮ ಅಂದರೆ ಹಿರಿದು ದೊಡ್ಡದು ಎಂಬ ಅರ್ಥವಿದೆ. ಸರ್ವ ದೇವಾನುದೇವತೆಗಳ ಸಾನ್ನಿಧ್ಯವಿರುವ ರಥದ ಮಧ್ಯೆ ದೇವರನ್ನು ಕುಳ್ಳಿರಿಸಿ ದೇವಾನುದೇವತೆಗಳಿಂದ ಅದು ಹಿರಿದು ಆಗಿದೆ. ಪುತ್ತೂರು ಶ್ರೀ ಮಹಾಲಿಂಗೇಶ್ವರ ದೇವರನ್ನು ಬ್ರಹ್ಮ ರಥದಲ್ಲಿ ಕುಳ್ಳಿರಿಸಿ ರಥವನ್ನು ಎಳೆದಾಗ ಇಡೀ ಬ್ರಹ್ಮಾಂಡದ ರಕ್ಷಣೆಗೆ ಕಾರಣಕರ್ತರಾದ ಎಲ್ಲ ದೇವಾನುದೇವತೆಗಳನ್ನು ಪೂಜಿಸಿದ ಫಲ ಸಿಗುತ್ತದೆ ಎಂಬುವಂತ ನಂಬಿಕೆ. ಆದ್ದರಿಂದ ಜಾತ್ರೋತ್ಸವದಲ್ಲಿ ರಥೋತ್ಸವ ಬಹಳ ವಿಶೇಷವಾದಂತ ಸ್ಥಾನವನ್ನು ಹೊಂದಿದೆ. ಶ್ರೀ ಮಹಾಲಿಂಗೇಶ್ವರ ದೇವರು ಬ್ರಹ್ಮ ರಥವನ್ನೇರಿ ಸಾಗುವ ದೃಶ್ಯವನ್ನು ಜೀವನದಲ್ಲಿ ಒಮ್ಮೆಯಾದರೂ ನೋಡಿದರೆ ಜೀವನ ಪಾವನವಾಗುತ್ತದೆ.
ಈಗಾಗಲೇ ಹೊರಾಂಗಣಕ್ಕೆ ಆಗಮಿಸಿದ್ದಾರೆ. ಇನ್ನು ನೇರವಾಗಿ ದೇವರು ರಥವನ್ನೇರಲಿಕ್ಕಿದ್ದಾರೆ. ಅತ್ಯಂತ ಹೆಚ್ಚಿನ ಸಂಖ್ಯೆಯಲ್ಲಿ ಜನಸಾಗರ ಹರಿದು ಬರ್ತಾ ಇದೆ. ಸೇರಿರುವಂತಹ ಎಲ್ಲ ಭಕ್ತಾದಿಗಳು ತಮ್ಮ ಅಮೂಲ್ಯವಾದಂತಹ ವಸ್ತುಗಳ ಬಗ್ಗೆ ವಿಶೇಷವಾದಂತಹ ನಿಗಾವನ್ನು ವಹಿಸಬೇಕಾಗಿ ಕೇಳಿಕೊಳ್ಳುತ್ತಾ ಇದ್ದೇವೆ. ನಿಮ್ಮ ಜೊತೆಯಲ್ಲಿರುವಂತಹ ಮಕ್ಕಳ ಹಾಗೂ ಜೊತೆಯಲ್ಲಿರುವಂತಹ ಹಿರಿಯರ ಬಗ್ಗೆ ವಿಶೇಷವಾದಂತಹ ಕಾಳಜಿಯನ್ನು ವಹಿಸಿ ಅಂತ ಕೇಳಿಕೊಳ್ಳುತ್ತಾ ಇದ್ದೇವೆ. ದಯವಿಟ್ಟು ನಿಮಗೆ
ಜಾಗವನ್ನು ಬಿಟ್ಟದೇ ಇದೆ. ಹೋಗಿ ಬರಲಿಕ್ಕೆ ಅವಕಾಶ ಮಾಡಿಕೊಡಿ ಭಕ್ತಾದಿಗಳಿಗೆ. ಆಗ ಎಲ್ಲರಿಗೂ ದೇವರು ಚೆನ್ನಾಗಿ ಮಾಡ್ತಾರೆ ಮತ್ತೆ ಎಲ್ಲರಿಗೂ ಅವಕಾಶಗಳು ಸಿಗ್ತದೆ. ಇದು ನಾವು ಆ ಕಡೆ ಆಕಳದ ಕುಂಬ್ರ ಸೈಡಿಗೆ ಅಲ್ಲಿ ದಾರಿಯಲ್ಲಿ ನಿಂತು ಮಾತಾಡಬೇಡಿ. ಸ್ವಲ್ಪ ಬದಿಗೆ ಬನ್ನಿ. ಮಾತಾಡೋದಕ್ಕೆ ಸ್ವಲ್ಪ ಆಕ್ಷೇಪ ಅಲ್ಲ, ಬದಿಗೆ ಬಂದು ಮಾತಾಡಿ. ಬ್ರಹ್ಮರಥೋತ್ಸವದ ಬಳಿಕ ಪುತ್ತೂರಿನ ಆಸುಪಾಸಿನ ಪ್ರದೇಶಗಳಿಗೆ ತೆರಳಲಿಕ್ಕೆ ಕೆಎಸ್ಆರ್ಟಿಸಿ ವತಿಯಿಂದ ವಿಶೇಷ ಬಸ್ಸಿನ ವ್ಯವಸ್ಥೆಯನ್ನು ಮಾಡಲಾಗಿದೆ. ಭಕ್ತಾದಿಗಳು ಇದರ ಸದುಪಯೋಗವನ್ನು ಪಡೆದುಕೊಳ್ಳುವಂತೆ ಕೆಎಸ್ಆರ್ಟಿಸಿ ಪ್ರಕಟಣೆ ತಿಳಿಸಿದೆ.
ತಲುಪಿಸಬೇಕು ಅಂತ ಕೇಳಿಕೊಳ್ತಾ ಇದ್ದೇವೆ. ಮೊಬೈಲ್ ತಗೊಂಡು ಧನುಷ್ ನಮ್ಮ ಮಂಡ್ಯ ಗೊತ್ತು ಕೇಸ್ ಒಳ್ಳೆ ಕೇಸ್ ಹಾಕೊಂಡು ಟ್ರ್ಯಾಕ್ಟರ್ ಸೇರಿರುವ ಭಕ್ತಾದಿಗಳ ಗಮನಕ್ಕೆ ನಿಮ್ಮ ಜೊತೆಯಲ್ಲಿರುವಂತ ಅಮೂಲ್ಯ ವಸ್ತುಗಳ ಬಗ್ಗೆ ನೀವೇ ಅತ್ಯಂತ ಹೆಚ್ಚಿನ ಜಾಗರೂಕತೆಯನ್ನು ವಹಿಸಬೇಕಾಗಿದೆ. ನೀವೇ ಆ ಬಗ್ಗೆ ಕಾಳಜಿಯನ್ನು ವಹಿಸಬೇಕು ಅಂತ ಕೇಳಿಕೊಳ್ತಾ ಇದ್ದೇವೆ. ಹೋಟೆಲ್ ಲಾಂಚ್ ಚೆನ್ನಾಗಿರ್ತಾ ತಿನ್ನೈತಿ ಹೋಟೆಲ್ ಲಾಂಚ್ ಸರ್ ಓಕೆನಾ ಓಕೆನಾ
ಸಾರ್ವಜನಿಕ ಇತ್ಯಾದಿ ಉತ್ಸವಗಳ ಸಂಪೂರ್ಣ ಜೀರ್ಣೋದ್ಧಾರವನ್ನು ಬೆಳೆದು ಇತಿಹಾಸವನ್ನೇ ನಿರ್ಮಾಣ ಮಾಡಿದೆ. ಶ್ರೀ ದೇವಾಲಯವು ದೈವಿಕವಾಗಿ ಅತ್ಯಂತ ಶಕ್ತಿಶಾಲಿಯಾಗಿದ್ದು ಮಹಾಶಿವನ ಅನುಗ್ರಹಕ್ಕಾಗಿ ಕಾದು ನಿಂತ ಭಕ್ತಜನರು ಊರ ಹಾಗೂ ಸಹೂರಿನಲ್ಲಿ ನೆಲೆ ನಿಂತಿದ್ದಾರೆ. ದೇವಾಲಯದ ಸುವ್ಯವಸ್ಥೆಗಳು ಪರಿಪೂರ್ಣವಾಗಬೇಕಾಗಿದ್ದಲ್ಲಿ ಸಂಪೂರ್ಣ ಸೌಲಭ್ಯಗಳನ್ನ ಬಹಳಷ್ಟು ಕಾಮಗಾರಿಗಳು ಆಗಬೇಕಾಗಿದೆ. ಇದನ್ನು ಮನಗಂಡು 2021ರಲ್ಲಿ ಶ್ರೀ ದೇವರ ಸೇವೆಗೆ ನೇಮಿಸಲ್ಪಟ್ಟ ವ್ಯವಸ್ಥಾಪನಾ ಸಮಿತಿ ಮುಳಿಯ ಕೇಶವ ಪ್ರಸಾದ್ ಇವರ ಅಧ್ಯಕ್ಷತೆಯಲ್ಲಿ ದೇವರದ ಅಭಿವೃದ್ಧಿಗಾಗಿ ಸುಮಾರು 40 ಕೋಟಿ ರೂಪಾಯಿಗಳ ಮಹಾಯೋಜನೆಯನ್ನು ತಯಾರಿಸಿದೆ. ಶ್ರೀ ದೇವಳದಲ್ಲಿ ಜರುಗಿದ ಅಷ್ಟಮಂಗಲ ಪ್ರಶ್ನಾ ಚಿಂತನೆಯಲ್ಲಿಯೂ ಈ ಬಗ್ಗೆ ವಿಮರ್ಶಿಸಿ ಈ ಎಲ್ಲ ಕಾರ್ಯಗಳಿಗೆ ಶ್ರೀ ದೇವರ ಒಪ್ಪಿಗಿರುವುದಾಗಿ ಕಂಡು ಬಂದಿದೆ. ಈ ಯೋಜನೆಗಳ ಪ್ರಾಶಸ್ತ್ಯ ಹಾಗೂ ಸಂಪನ್ಮೂಲಗಳ ಲಭ್ಯತೆಯನ್ನು ಪರಿಗಣಿಸಿ 2 ವರ್ಷದ ಅವಧಿ ಒಳಗಾಗಿ ಪೂರ್ಣಗೊಳಿಸಲು ವ್ಯವಸ್ಥಾಪನಾ ಸಮಿತಿ ನಿರ್ಣಯಿಸಿದೆ. ಈ ಯೋಜನೆಗಳ ವಿವರವಾದಂಥ ನೀತಿ ನಕಾಶೆಯನ್ನ ಈಗಾಗಲೇ ಅಂದಾಜು ಪಟ್ಟಿಯನ್ನ ಧಾರ್ಮಿಕ ದತ್ತಿ ಇಲಾಖೆಗೆ ನೀಡಿ ಸಂಬಂಧಪಟ್ಟಂತ ಇಲಾಖೆಯಿಂದ ಅನುಮತಿ ಕೂಡ ಸಿಕ್ಕಿದೆ. ಮುಂದೇನು ತಮ್ಮೆಲ್ಲರ ಸಹಕಾರದಿಂದ ಈ ಕಾರ್ಯಕ್ರಮಗಳು ಈ ಕಾಮಗಾರಿಗಳು ಬಹಳ ಯಶಸ್ವಿ ರೀತಿಯಲ್ಲಿ ನಡೆಯಲಿದೆ. ಅದಕ್ಕಾಗಿ ಪುತ್ತೂರು ಸೀಮೆಗೆ ಸಂಬಂಧಪಟ್ಟಂತ ಭಗವತ್ ಭಕ್ತರಿರ್ಬೋದು ಅಥವಾ ದೇಶ ವಿದೇಶಗಳಲ್ಲಿ ನೆಲೆಸಿರುವಂತಹ ಪುತ್ತೂರಿನ ಭಕ್ತರಿರ್ಬೋದು ಇವರಲ್ಲಿ ಧನ ಸಹಾಯವನ್ನ ಈ ಮೂಲಕ ಕೇಳುವುದರ ಜೊತೆಗೆ ತಾವೆಲ್ಲರೂ ಶ್ರೀ ದೇವರ ಕೃಪಾಕಟಾಕ್ಷಕ್ಕೆ ಪಾತ್ರರಾಗಬೇಕಾಗಿ ತಮ್ಮಲ್ಲಿ ಮತ್ತೊಮ್ಮೆ ವಿನಂತಿಯನ್ನು ಮಾಡ್ತಾ ಇದ್ದಾರೆ ಭಕ್ತಾದಿಗಳೇ. ಇನಿ ಕಾಂಡೆ ದೇವಸ್ಥಾನದ ಒಳಗಡೆ ದರ್ಶನ ಬಲಿ ಆಪರಂಚಿನ ಸಂದರ್ಭಡೆ ಒಂಜಿ ಬಂಗಾರದ ಕಾಜಿ ಕೇಬಲ್ ತಪ್ಪದು ಕೂಡಲು ಹೋದರೆ ಚಾರ್ಜರ್ ಬರ್ತದೆ ದಯಮಾಡಿ ಅಯ್ಯ ಕಣತ್ತು ಕೊರಡು ದಯದಿಗೆಂಡ ಆ ಬೂರದು ಪೋಯಿನಂಚಿನ ಬಂಗಾರದ ಕಾಜಿ ಏಳೆಗಾಂಡ ತಿಕ್ಕುನಂಚಿನವರು ಸತ್ಯನೇ ಐದಂటే ಪಾತ್ಯಾರಜಿ ಏಳೆಗಾಂಡ ವ್ಯಕ್ತಿಗೆ ಅವು ತಿಕ್ಕದು ಆ ತಿಕ್ಕುನಂಚಿನ ವ್ಯಕ್ತಿ ಐದು ತೀವ್ರಂದೆ ದಯದಿಗೆಂಡ ಇದು ಸತ್ಯ ಧರ್ಮದ ಜಾಗೆ ಮಹಾಲಿಂಗೇಶ್ವರನ ಜಾಗ ದೇವಸ್ಥಾನದ ಕಂಡವಾಡು ಅದನ್ನ ದೇವಸ್ಥಾನದ ಒಳಬೇಟಾವಾಡು ಒಳ್ಳೆ ವಸ್ತು ತಿಕ್ಕಡ ಅವು ಕಾತ ಅದಕ್ಕೂ ಬಂಗಾರ ಅದಕ್ಕೂ ಅದರ ಬೇಟದಾನ ಮೊಬೈಲ್ ಅದಕ್ಕೂ ಹೆಚ್ಚಿನ ತಿಕ್ಕನ್ನ ಐದು ದಯಮಂತದ ದೇವಸ್ಥಾನದ ಆಫೀಸ್ ಮಾಡತ್ತ ಬರ್ಲೆ ಏರು ಕಡೆ ಒಂದರ ಅಗಲಿಗೆ ಅವು ತಿಕ್ಕಾಡು ನಿಖಲನ್ನ ವಸ್ತುಲಿನ ತೀರು ಐದು ನಿಖಲು ಸಂತೋಷ ಪಡ್ಕೊಳ್ಳೋ ಅವಶ್ಯಕತೆ ಬಹುಶಃ ಇಚ್ಚಿ ಆ ನಿಟ್ಟಿಡು ಐದು ಪಡತ್ತುಕೊಳ್ಳಬಡಿನ ನನ್ನ ವಿನಂತಿ ಬಂತದಿಲ್ಲ. ಆತ್ಮೀಯರೇ, ಈ ದಿನ ಬೆಳಿಗ್ಗೆ ದೇವಸ್ಥಾನದ ಒಳಗಡೆ ಒಂದು ಚಿನ್ನದ ಪಳೆ ಕಳೆದು ಹೋಗಿದೆ. ಸಿಕ್ಕವರನ್ನ ದಯವಿಟ್ಟು ದೇವಸ್ಥಾನದ ಕಚೇರಿಗೆ ಅಥವಾ ಈ ಮಾಹಿತಿ ಕೇಂದ್ರಕ್ಕೆ ತಂದುಕೊಳ್ಬೇಕು. ನಾನು ಈ ಮಾತನ್ನ ಯಾಕೆ ಹೇಳಿದೆ ಅಂತ ಕೇಳಿದ್ರೆ, ಆ ಚಿನ್ನದ ಪಳೆ ಯಾವುದಾದರೂ ಒಬ್ಬ ವ್ಯಕ್ತಿಗೆ ಅದು ಖಂಡಿತವಾಗಿಯೂ 100ಕ್ಕೆ 100 ಸಿಕ್ಕಿದೆ. ಸಣ್ಣದಲ್ಲದ ವಸ್ತುಗಳನ್ನು ಇಟ್ಟುಕೊಳ್ಬೇಡಿ. ತಮಗೆ ದೇವಸ್ಥಾನದ ಒಳಗಡೆ ಇರಬಹುದು ಅಥವಾ ದೇವಸ್ಥಾನದ ಹೊರಗಿನ ಗದ್ದೆಯಲ್ಲಿ ಇರಬಹುದು, ಯಾವುದೇ ವಸ್ತುಗಳು ಸಿಕ್ಕಿದ್ರೆ ಚೈನ್, ಬಳೆ, ಮೊಬೈಲ್ ಇತ್ಯಾದಿ ಅಥವಾ ಪರ್ಸ್ ಇತ್ಯಾದಿ ಸಿಕ್ಕಿದ್ರೆ ಅದನ್ನ ದಯವಿಟ್ಟು ತಂದುಕೊಡಿ. ಅದನ್ನ ಗೊತ್ತಿಲ್ಲದ ರೀತಿಯಲ್ಲಿ ಅಥವಾ ಸಿಗಲೆಂಬ ರೀತಿಯಲ್ಲಿ ಮಾಡಬೇಡಿ. ಯಾಕಂತ ಕೇಳಿದ್ರೆ ಇದು ಸತ್ಯದ ಮಣ್ಣು. ಇವತ್ತದ ನಾಳೆ ನೀವು ಏನನ್ನ ತೊಂದರೆಗಳ ಪಡೆದು ಬೇಡ ಎಂಬ ಉದ್ದೇಶದಿಂದ ಈ ಮಾತನ್ನು ನಿಮಗೆ ಹೇಳಲಿಕ್ಕೆ ನಾನು ಇಷ್ಟಪಡ್ತಾ
ಜೊತೆಗೆ ಗ್ಯಾಸ್ ಅನ್ನ ಉಪಯೋಗಿಸಿ ತಿಂಡಿ ಪದಾರ್ಥಗಳನ್ನು ಮಾಡುವವರು ಅದನ್ನು ತಕ್ಷಣ ಬಂದ್ ಮಾಡಬೇಕು. ಈಗಾಗಲೇ ಸುಮಾರು 1-1.5 ಗಂಟೆ ಮೊದಲೇ ಸೂಚನೆಯನ್ನು ಕೊಡ್ತಾ ಇದ್ದೇವೆ. ಮತ್ತೆ ಗೊತ್ತಿಲ್ಲ ಆಯ್ತು, ನಮಗೆ ಹಾಗೆ ಆಯ್ತು ಹೀಗಾಯ್ತು ಎಂಬಂತ ಮಾತುಗಳು ಬರಬಾರದು.
ಕೇಂದ್ರದ ಬಳಿಗೆ ಬರಬೇಕು. ನಿಮ್ಮ ಮಗ ವಿನೋದ್ ಇಲ್ಲಿ ಮಾಹಿತಿ ಕೇಂದ್ರದ ಬಳಿಯಲ್ಲಿದ್ದಾರೆ. ಕಟೀಲಿನ ಶೋಭಾ ಅನ್ನುವರು ಮಾಹಿತಿ ಕೇಂದ್ರದ ಬಳಿಗೆ ಬನ್ನಿ. ನಿಮ್ಮ ಮಗ ವಿನೋದ್ ಮಾಹಿತಿ ಕೇಂದ್ರದಲ್ಲಿ ಇರ್ತಾನೆ.
ಜಾತ್ರೋತ್ಸವದ ಸಲುವಾಗಿ ಶಿವಾರ್ಪಣಂ ಅನ್ನುವ ಸಾಂಸ್ಕೃತಿಕ ಕಾರ್ಯಕ್ರಮ ದೇವಳದ ಮುಂಭಾಗದ ಗದ್ದೆಯಲ್ಲಿ ಪಾರ್ವತಿ ವೇದಿಕೆಯಲ್ಲಿ 10ನೇ ತಾರೀಕಿನಿಂದ ಆರಂಭಗೊಂಡಿದೆ. ನಾಳೆಯ ದಿನ ಶಾಸ್ತ್ರೀಯ ಸಂಗೀತ, ಭಕ್ತಿ ರಸಮಂಜರಿ, ನೃತ್ಯಗಾನ ವೈಭವ, ಭರತನಾಟ್ಯ ಇನ್ನಿತರ ನೃತ್ಯ ವೈವಿಧ್ಯಮಯ ಕಾರ್ಯಕ್ರಮಗಳು ಸಂಜೆ 5 ಗಂಟೆಯಿಂದ ನೆರವೇರಲಿಕ್ಕಿದೆ. ಅಡಿಗೆನ ಜೂಮ್ ಜೂಮ್ ಮಾಡ್ತಾನ ಉಜ್ಜಿ ರಥೋತ್ಸವದ ಬಳಿಕ ಭಕ್ತಾದಿಗಳಿಗೆ ತಮ್ಮ ಮನೆಗಳಿಗೆ ಹಿಂದಿರುಗಲು ಅನುಕೂಲವಾಗುವಂತೆ ಗ್ರಾಮಾಂತರ ಪ್ರದೇಶಗಳಿಗೆ ಕೆಎಸ್ಆರ್ಟಿಸಿಯಿಂದ ಹೆಚ್ಚುವರಿ ಬಸ್ಸಿನ ಸೌಲಭ್ಯವನ್ನು ಕೆಎಸ್ಆರ್ಟಿಸಿ ಪುತ್ತೂರು ಘಟಕ ಒದಗಿಸಿಕೊಡ್ತಾ ಇದೆ. ಭಕ್ತಾದಿಗಳು ಇದರ ಸದುಪಯೋಗವನ್ನು ಪಡೆದುಕೊಳ್ಳಬಹುದಾಗಿದೆ.
ಮಾಡ್ತಾ ಇದ್ದಾರೆ. ದೇವಸ್ಥಾನಕ್ಕೆ ಸಂಬಂಧಪಟ್ಟಂತಹ ಎಲ್ಲ ಜಾತ್ರೆಯ ವಿಶೇಷಗಳು ಯೂಟ್ಯೂಬ್ನಲ್ಲಿ ಪ್ರಸಾರ ಕೊಡ್ತಿದೆ. ಸಾರ್ವಜನಿಕ ಬಂಧುಗಳು ಇದರ ಸದುಪಯೋಗವನ್ನು ಪಡ್ಕೊಳ್ತಾರೆ ಅಂತ ಕೇಳಿಕೊಳ್ತಾ ಇದ್ದಾರೆ. ಆದ್ಮೇಲೆ ಕಳೆದ 41 ವರ್ಷಗಳಿಂದ ದೇವಸ್ಥಾನದ ದೇವಹಿಂದುಗಳ ಗದ್ದೆಯಲ್ಲಿ ಮತ್ತು ದೇವಸ್ಥಾನದ ಸುತ್ತಮುತ್ತ ಸತ್ಯಗಾಯಿ ಸೇವಾ ಸಮಿತಿಯ ವತಿಯಿಂದ ಉಚಿತವಾದಂತಹ ಮಜ್ಜಿಗೆ ನೀರಿನ ವಿತರಣೆ 12ನೇ ತಾರೀಕಿನ ಬೆಳಗಿನಿಂದ ರಾತ್ರಿ ಸುಮಾರು 12 ಗಂಟೆಯ ತನಕ ಜರುಗಲಿದೆ. ಇವತ್ತು ಕೂಡ ಕಾರ್ಯಕ್ರಮ ನೆರವೇರಿಸಿದೆ. ಅಗತ್ಯವಿದ್ದಂತ ಸಾರ್ವಜನಿಕ ಬಂಧುಗಳು ಇದರ ಸದುಪಯೋಗವನ್ನು ಪಡೆದುಕೊಳ್ಳಬೇಕಂತ ಈ ಮೂಲಕ ವಿನಂತಿ ಮಾಡ್ತಾ ಇದ್ದೇನೆ. ದಾರಿಯಲ್ಲಿ ನಿಲ್ಬೇಡಿ. ಎಲ್ರಿಗೂ ಅವಕಾಶವಾಗಿ ಓದುವುದಕ್ಕೆ ಅವಕಾಶ ಮಾಡಿಕೊಡಿ. ಈಗ ದೇವರು ರಂಗನಾಯಕರ ಕಟ್ಟೆಗೆ ಪೂಜೆಯನ್ನು ಸ್ವೀಕರಿಸಿದ್ದಾರೆ. ಯಾರೆಲ್ಲ ಪೂಜೆಯ ಅಕ್ಕಿಯನ್ನು ಮಾಡಿಕೊಂಡಿದ್ದೀರಿ ಅವರು ಎದುರುಗಡೆ ನಿಂತುಕೊಳ್ಳಿ. ಯಾರೆಲ್ಲ ಪೂಜೆಯ ಅಕ್ಕಿಯನ್ನು ಮಾಡಿ ದೇವರ ಅನುಗ್ರಹಕ್ಕೆ ಬಂದಿದ್ದೀರಿ ಅವರು ಭಕ್ತಿಯನ್ನು ಬಿಟ್ಟು ಅಂದರೆ ಭಕ್ತರಿಗೆ ಪ್ರವೇಶಿಸುವಂತಹ ಜಾಗವನ್ನು ಬಿಟ್ಟು ಭಕ್ತಿಯಲ್ಲಿ ನಿಂತುಕೊಂಡು ದೇವರ ದರ್ಶನವನ್ನು ಮಾಡಿ ಕಳುಹಿಸಿಕೊಳ್ತೇವೆ. ಸುಡುಮದ್ದಿನ ಪ್ರದರ್ಶನ ಪ್ರಾರಂಭವಾಗುವ ಸಂದರ್ಭದಲ್ಲಿ ಜಾಯಿಂಟ್ ವೀಲ್ನವರು ತಮ್ಮ ಜಾಯಿಂಟ್ ವೀಲ್ ಅನ್ನು ಸ್ಥಗಿತಗೊಳಿಸಬೇಕು. ಜೊತೆಗೆ ಯಾರೆಲ್ಲ ದೇವಸ್ಥಾನದ ಗದ್ದೆಯಲ್ಲಿ ಗ್ಯಾಸಿನ ಸ್ಟವ್ ಅನ್ನು ಉಪಯೋಗಿಸಿ ಮಾಡ್ತಾ ಇದ್ದೇವೆ. ಪುತ್ತೂರಿನ ವಕೀಲರ ಸಂಘ ಬಾರ್ ಅಸೋಸಿಯೇಷನ್ ವತಿಯಿಂದ ಉಚಿತವಾದಂತಹ ಬೆಲ್ಲ ಮತ್ತು ನೀರಿನ ವ್ಯವಸ್ಥೆ ರಥಬೀದಿಯ ಕೊನೆಯಲ್ಲಿ ಕಮಲಗದ್ದೆಯ ಬಳಿಯಲ್ಲಿ ವಿತರಣೆ ಆಗ್ತಾ ಇದೆ.
ದೇವಳದ ರಥಬೀದಿಯಲ್ಲಿ ಯಾರೆಲ್ಲ ರಥ ಸೇವೆಯನ್ನ ಮಾಡ್ತೀರಿ ಅವರಿಗೆ ಅವಕಾಶವನ್ನು ಕಲ್ಪಿಸಿಕೊಂಡಿದೆ. ಅಲ್ಲಿ ಅವರಲ್ಲದೆ ಬೇರೆಯವರು ಕೂಡ ಇದೆ ಅಂತ ಗಮನಕ್ಕೆ ಬಂದಿದೆ. ದಯವಿಟ್ಟು ಅಲ್ಲಿದ್ದಂತ ವಾಲಂಟಿಯರ್ಸ್ ಅಥವಾ ಯಾರು ಇದ್ದೀರಾ ನೀವೇ ಒಳಗಡೆ ಬರಬೇಕು, ಒಳಗಿಂದ ಹೊರಗಡೆ ಬರಬೇಕಾಗಿ ಕೇಳಿಕೊಳ್ತಾ ಇದ್ದೇವೆ. ಯಾರು ಸೇವಾರ್ಥಿಗಳಿದ್ದಾರೆ ಅವರಿಗಲ್ಲಿ ಬೇಕಾದಂತ ವ್ಯವಸ್ಥೆಯನ್ನು ಮಾಡಿದೆ, ದಯವಿಟ್ಟು ಗಮನ ಹರಿಸಬೇಕು. ಜೊತೆಗೆ ವಾಲಂಟಿಯರ್ಸ್ ಕೂಡ ಅದರ ಬಗ್ಗೆ ಗಮನ ಹರಿಸಬೇಕು.
ತುಂಬಾ ಮಂದಿ ವಾಲಂಟಿಯರ್ಸ್ ಸೇರಿದ್ದೇವೆ. ಅಲ್ಲಿ ಯಾರಿಗೆಲ್ಲ ಬ್ಯಾಗ್ ಇದೆಯಾ, ಯಾರ ಬಳಿ ಬ್ಯಾಗ್ ಇದೆಯಾ ಅವರು ಮಾತ್ರ ಅಲ್ಲಿ ಇರಿ, ಉಳಿದವರೆಲ್ಲ ಅಲ್ಲಿಂದ ಈಚೆಗೆ ಬನ್ನಿ ಅನ್ನುವಂತ ಸೂಚನೆಯನ್ನು ನೀಡ್ತಾ ಇದ್ದೇವೆ. ರಥದ ಬಳಿಯಲ್ಲಿ ಇರುವಂತ ವಾಲಂಟಿಯರ್ಸ್ ಯಾರೆಲ್ಲ ಅಲ್ಲಿ ಬ್ಯಾಗ್ ಇದೆಯಾ ಅವರು ಮಾತ್ರ ಅಲ್ಲಿ ಉಳಿದು ಉಳಿದವರು ಈಚೆಗೆ ಬರಬೇಕು ಅಂತ ಕೇಳಿಕೊಳ್ತಾ ಇದ್ದೇವೆ.
ಗೋಶಾಲೆ ಪಂಚಾಕ್ಷರಿ ಮಂಟಪದ ಬಳಿ ಇದ್ದು ಸುಮಾರು 25 ಹಸುಗಳನ್ನು ಇಲ್ಲಿ ಸಾಕಲಾಗ್ತಾ ಇದೆ. ಇದರ ಖರ್ಚಿಗಾಗಿ ಒಂದು ಗೋವಿಗೆ ದಿನಕ್ಕೆ 100 ರೂಪಾಯಿ, ಎಲ್ಲ ಹಸುಗಳಿಗೆ ದಿನಕ್ಕೆ 2000 ರೂಪಾಯಿಗಳು. ಒಂದು ಗೋವನ್ನು 1 ವರ್ಷಕ್ಕೆ ದತ್ತು ತೆಗೆದುಕೊಂಡು ಸಾಕಲು 18,000 ರೂಪಾಯಿಗಳಂತೆ ನಿಗದಿಪಡಿಸಲಾಗಿದೆ. ಭಕ್ತಾದಿಗಳು ಗೋಶಾಲೆಗೆ ಭೇಟಿಯನ್ನಿಟ್ಟು ಈ ನಿಟ್ಟಿನಲ್ಲಿ ಸಹಕರಿಸಬೇಕಾಗಿ ಕೇಳಿಕೊಳ್ಳುತ್ತಾ ಇದ್ದೇವೆ. ಗೋವುಗಳ ಗಂಜಡ, ಸೆಗಣಿ ಮಿಶ್ರಿತ ಗಂಜಡ ಸಾವಯವ ಕೃಷಿಗೆ ಯೋಗ್ಯವಾಗಿದ್ದು ಗೋಶಾಲೆಯಲ್ಲಿ ಲಭ್ಯವಿರುತ್ತದೆ. ತಮ್ಮ ಅಡುಗೆ ದೊಡ್ಡ ತೆಂಗಿನ ದೊಡ್ಡ ಅಥವಾ ಹೂವಿನ ಗಿಡಗಳಿಗೆ ಒಂದು ಟ್ಯಾಂಕರ್ ಗಂಜಡದಲ್ಲಿ ಅಂದರೆ 8,000 ರೂಪಾಯಿ ಗಂಜಡಕ್ಕೆ ಸುಮಾರು ರೂಪಾಯಿ 9,000ವನ್ನು ನೀಡಿದರೆ ತಮ್ಮ ಮನೆ ಬಾಗಿಲಿಗೆ ಇದನ್ನು ತಲುಪಿಸುವಂತ ವ್ಯವಸ್ಥೆಯನ್ನು ಕೂಡ ಮಾಡಲಾಗಿದೆ. ಭಾಗ್ಯಶ್ರೀ ಮತ್ತು ವಿಜಯಲಕ್ಷ್ಮಿ ಅನ್ನುವ ಇಬ್ಬರು ಪುಟಾಣಿಗಳು ಮಾಹಿತಿ ಕೇಂದ್ರದ ಬಳಿಗೆ ಬಂದಿದ್ದಾರೆ. ಅವರ ಅಮ್ಮನಿಗಾಗಿ ಕಾಯ್ತಾ ಇದ್ದಾರೆ. ಭಾಗ್ಯಶ್ರೀ ಮತ್ತು ವಿಜಯ ಲಕ್ಷ್ಮಿ ಅನ್ನುವ 2 ಪುಟಾಣಿಗಳು ಮಾಹಿತಿ ಕೇಂದ್ರದಲ್ಲಿ ಇದ್ದಾರೆ. ಅವರ ಅಮ್ಮ ಮಾಹಿತಿ ಕೇಂದ್ರದ ಬಳಿ ಬರುವಂತೆ ವಿನಂತಿಸಿಕೊಡ್ತಾ ಇದ್ದೇವೆ. ಪುಟಾಣಿಗಳು ಮಾಹಿತಿ ಕೇಂದ್ರದಲ್ಲಿದ್ದಾರೆ. ಅವರ ಅಮ್ಮ ಮಾಹಿತಿ ಕೇಂದ್ರದ ಬಳಿಗೆ ಬರಬೇಕು ಅಂತ ವಿನಂತಿಸಿಕೊಳ್ತಾ ಇದ್ದೇವೆ. ಅಲ್ಲಿ
ಲಕ್ಕಲ್ಲಿ ಅಲ್ಪ ಕುಂತಿರ್ರಿ ಮಾತಾಡಿ ಲಕ್ಕಲ್ಲಿ ಹೆಂಗೆ ಅಲ್ಪ ಕ್ಯಾಮ್ರಾ ಹೋಗಿ ಎನ್ನುವುದು ಅವರ ತಿರ್ತಿಬೋದು ಧನುಸುಪ್ಪಿ ಆಯ್ನಡಿಯವರ ಹೋದು ಬಂಟ್ವಾಳ ವಾಮನ ಪದವಿನ ಸೇವಂತಿ ಅನ್ನೋರು ಮಾಹಿತಿ ಕೇಂದ್ರದ ಬಳಿಗೆ ಬನ್ನಿ. ಸೇವಂತಿ ಅನ್ನೋರು ವಾಮನ ಪದವಿನವರು ಮಾಹಿತಿ ಕೇಂದ್ರದ ಬಳಿಗೆ ಬರಬೇಕು ಅಂತ ಕೇಳ್ತಾ ಇದ್ದೇವೆ. ಅಡಗಿಂಚ ಕ್ಯಾಮರಾ ಇಂಚನ ಕ್ಯಾಮರಾ ಇಂಚನ ಆರು ದೀಪು ಆರನ ಕ್ಯಾಮರಾ ಕೇಬಲ್ದಲ್ಲಿ ಜೊತೆ ಒಂದು ಬರೋಕ್ಕೆ ಬೇಡಿ ಬೇಡಿ ಬರೋಕ್ಕೆ ಹಾಂ ಹೌದಪ್ಪ ಅಲ್ಲಿ ವೈಡ್ പോടേ ಮಜ್ಜಿಗೆ ವಿತರಣಾ ಸ್ಥಳದಲ್ಲಿ ನೀರಿನ ವ್ಯವಸ್ಥೆ ಆಗಬೇಕಾಗಿದೆ. ಸಂಬಂಧಪಟ್ಟವರು ಇದರ ಬಗ್ಗೆ ಗಮನ ಹರಿಸಬೇಕಾಗಿ ಹೇಳಿಕೊಡ್ತಾ ಇದ್ದೇವೆ. ಮಜ್ಜಿಗೆ ವಿತರಣೆ ನಡೆಯುವಂತಹ ಸ್ಥಳದಲ್ಲಿ ನೀರು ಸರಿಯಾಗಿ ಬರ್ತಾ ಇಲ್ಲ. ಸಂಬಂಧಪಟ್ಟವರು ಇದರಲ್ಲಿ ಬಗ್ಗೆ ಗಮನ ಹರಿಸಬೇಕು ಅಂತ ಹೇಳಿಕೊಡ್ತಾ ಇದ್ದೇವೆ. ಅಶೋಕ್ ಬಲ್ನಾಡು ಅಥವಾ ಪದ್ಮನಾಭ ಅವರಿದ್ರೆ ಈ ಬಗ್ಗೆ ಒಂದು ಗಮನ ಹರಿಸಿ. ನಡೆಯುವಲ್ಲಿ ಮತ್ತು ಪಂಚಾಕ್ಷರಿ ಮಂಟಪದ ವಠಾರದಲ್ಲಿ ಅಲ್ಲಿ ಲೋಕೋತ್ಸವ ಮಾಡ್ತಾ ಇದ್ರು ತಾವು ಅಲ್ಲಿ ಆ ಕೂತ್ಕೊಂಡಿರ್ತಾರೆ. ದಯವಿಟ್ಟು ಸ್ವಲ್ಪ ಮನೆಗೆ ತರೀರಿ. ಹೋಗಿ ಬರ್ಲಿಕ್ಕೆ ಜನರಿಗೆ ಸುಲಭವಾದ ಪ್ರಾರ್ಥನೆ ಮತ್ತು ಪಂಚಾಕ್ಷರಿ ಮಂಟಪದ ಮಧ್ಯದಲ್ಲಿರುವಂತಹ ಜಾಗದಲ್ಲಿ ತುಂಬಾ ಜನ ಕೂತ್ಕೊಂಡು ವೀಕ್ಷಣೆ ಮಾಡ್ತಾ ಇದ್ದಾರೆ. ದಯವಿಟ್ಟು ತಾವು ಅದನ್ನ ಸ್ವಲ್ಪ ಮನೆಗೆ ತರಬೇಕು. ಆಚೆ ಈಗ ಆ ಕಡೆ ಈ ಕಡೆ ನಡ್ಕೊಂಡು ಹೋಗೋರಿಗೆ ತಾವು ಸಾವಕಾಶವಾಗಿ ಹೋಗ್ಲಿಕ್ಕೆ ಅವಕಾಶವನ್ನು ಮಾಡಿಕೊಡ್ಬೇಕಂತ ಕೇಳ್ಕೊಳ್ತಾ ಇದ್ದಾರೆ. ಪಂಚಾಕ್ಷರಿ ಸ್ಥಳ ಮತ್ತು ಕ್ರಾಂತಿ ಮೇಳದ ಹತ್ತಿರ ಇರುವಂತಹ ಜಾಗದಲ್ಲಿ ನವನೀತ್ ಅನ್ನೋರು ಮಾಹಿತಿ ಕೇಂದ್ರದ ಬಳಿಗೆ ಬರಬೇಕು. ನವನೀತ್ ಅನ್ನೋರು ಮಾಹಿತಿ ಕೇಂದ್ರದ ಬಳಿಗೆ ಬರಬೇಕು. ನಿನಾದ ಮತ್ತು ನಿರ್ವಿಧ ಇವರ ತಾಯಿ ಮಾಹಿತಿ ಕೇಂದ್ರದ ಬಳಿಗೆ ಬರಬೇಕು. ನಿನಾದ ಮತ್ತು ನಿರ್ವಿಧ ಇವರ ತಾಯಿ ಮಾಹಿತಿ ಕೇಂದ್ರದ ಬಳಿಗೆ ಬರಬೇಕು.
ರಥಬೀದಿಯ ಕೊನೆಯಲ್ಲಿ ರಥೋತ್ಸವ ಸಂದರ್ಭದಲ್ಲಿ ಪೂಜ್ಯ ಮಂತ್ರಿವರಿಯರು ಮೂಲನಾಗನ ಗುಡಿಗೆ ತೆರಳಲಿಕ್ಕಿದೆ. ರಥ ನಿಂತ ನಂತರ ರಥಬೀದಿಯ ಕೊನೆಯಲ್ಲಿ ರಥ ಎಳೆದ ನಂತರ ಬ್ರಹ್ಮಶ್ರೀ ರವಿಶ ತಂತ್ರಿಗಳು ಮೂಲನಾಗನ ಬಳಿ ಬರಲಿಕ್ಕೆ ಹೋಗ್ಲಿಕ್ಕಿದ್ದಾರೆ. ಆ ದಾರಿಯಲ್ಲಿ ತಾವು ತುಂಬಾ ಜನ ಬ್ಲಾಕ್ ಮಾಡಿದ್ದೀರಿ. ನಾವು ಈಗಾಗಲೇ ದಾರಿಯನ್ನ ಕೊಟ್ಟಿದ್ದೀವಿ ಅವರಿಗೆ. ಅದಕ್ಕೋಸ್ಕರ ತಮ್ಮ ಗಮನದಲ್ಲಿ ರಥಬಂಧುವಲ್ಲಿ ನಿಲ್ಲುವಂತಹ ಸಂದರ್ಭದಲ್ಲಿ ಬ್ರಹ್ಮಶ್ರೀ ರವಿಶ ತಂತ್ರಿಗಳು ಮೂಲನಾಗನಲ್ಲಿಗೆ ಹೋಗುವ ಸಂದರ್ಭದಲ್ಲಿ ಅಲ್ಲಿ ದಾರಿಯಲ್ಲಿ ನಿಂತವರು ದಯವಿಟ್ಟು ದಾರಿಯನ್ನು ಬಿಟ್ಟುಕೊಡಬೇಕು. ಅದಕ್ಕೋಸ್ಕರ ಅರ್ಧ ಗಂಟೆ ಮುಕ್ಕಾಲು ಗಂಟೆ ಮೊದಲೇ ತಮ್ಮ ಗಮನಕ್ಕೆ ತರ್ತಾ ಇದ್ದೇವೆ. ದಯವಿಟ್ಟು ಇನ್ನೊಂದ್ಸಲ ಹೇಳ್ತಾರೆ, ಬ್ರಹ್ಮರಥವನ್ನ ಎಳೆಯುವಂತಹ ಸಂದರ್ಭದಲ್ಲಿ ಕಂಬಳದ ಗದ್ದೆಯ ಕೊನೆಯಲ್ಲಿ ರಥ ನಿಂತ ನಂತರ ಬ್ರಹ್ಮಶ್ರೀ ರವೀಶ ತಂತ್ರಿಗಳು ಮೂಲನಾಗನ ಗುಡಿಗೆ ಹೋಗಿ ಪೂಜೆ ಸಲ್ಲಿಸಿ ಬರಲಿಕ್ಕಿದೆ. ಆ ದಾರಿಯಲ್ಲಿ ನಾವು ಬಿಟ್ಟುಕೊಟ್ಟಿದ್ದೇವೆ ಸರಾಗವಾಗಿ ಹೋಗ್ಲಿಕ್ಕೆ. ಅಲ್ಲಿ ತುಂಬಾ ಜನ ಕೂತ್ಕೊಂಡಿದ್ದೀರಿ, ನಿಂತುಕೊಂಡಿದ್ದೀರಿ. ಆ ಸಂದರ್ಭದಲ್ಲಿ ತಾವು ದಯವಿಟ್ಟು ಗಮನಿಸಬೇಕು. ಯಾವುದೇ ಕಾರಣದಲ್ಲಿ ರಸ್ತೆಯನ್ನ ಬ್ಲಾಕ್ ಮಾಡಬಹುದಾಗಿ ಕೇಳಿಕೊಳ್ತಾ ಇದ್ದೇವೆ. ಆದ್ಮೇಲೆ ಕಳೆದು ಹೋಗಿರತಕ್ಕಂಥ ಒಂದು 2-3 ಪರ್ಸೆ ವಾಚ್ ಸಿಕ್ಕಿದೆ. ಪರಕೊಂಡವರನ್ನು ಗುರುತನ್ನು ನೀಡಿ ನಮ್ಮ ಈ ಕಚೇರಿಯಿಂದ ಪಡ್ಕೊಳ್ಬಹುದು. ವಿವೇಕಾನಂದ ವಸತಿ ನಿಲಯದ ಮಕ್ಕಳು ಇಲ್ಲಿ ಮಾಹಿತಿ ಕೇಂದ್ರದ ಬಳಿ ಇರುವ ದೇವರ ಕಟ್ಟೆಯ ಬಳಿ ಬರಬೇಕು ಅಂತ ಕೇಳಿಕೊಡ್ತಾ ಇದ್ದೇವೆ. ವಿವೇಕಾನಂದ ವಸತಿ ನಿಲಯದ ಮಕ್ಕಳು ವಿದ್ಯಾರ್ಥಿನಿಯರು ಮಾಹಿತಿ ಕೇಂದ್ರದ ಬಳಿ ಇರುವಂತಹ ದೇವರ ಕಟ್ಟೆಯ ಬಳಿ ಹತ್ರ ಬರಬೇಕು. ಈಗಾಗಲೇ ಕೆಲವರು ಬಂದು ಇಲ್ಲಿ ಕಾಯ್ತಾ ಇದ್ದಾರೆ. ವಿವೇಕಾನಂದ ವಸತಿ ನಿಲಯದ ವಿದ್ಯಾರ್ಥಿನಿಯರು ಮಾಹಿತಿ ಕೇಂದ್ರದ ಬಳಿ ಇರುವಂತ ದೇವರ ಕಟ್ಟೆಯ ಬಳಿ ಬರಬೇಕು. ಕೇಬಲ್ ಆಯ್ತು ಕೇಬಲ್ ಹೋಯ್ತು ದೀತೆ ಕೇಬಲ್ ನಿಂಚಿಡ್ ಹೋಯ್ತು ದೀತೆ ಹೆಂಗ್ ಲಾಡಿ ಅಲ್ಪ ಕೇಬಲ್ ನಿತ್ಯ ಕುಲ್ದಿ ಸಂಜನಾ ಅನ್ನುವಂತ ಹುಡುಗಿ ಬಾಲಕಿ ಮಾಹಿತಿ ಕೇಂದ್ರದಲ್ಲಿದ್ದಾಳೆ. ಅವಳ ಹೆತ್ತವರು ಮಹೇಶ್ ಮತ್ತು ಅನಿತಾ ಅವರು ಮಾಹಿತಿ ಕೇಂದ್ರಕ್ಕೆ ಬರಬೇಕು. ಸಂಜನಾ ಅನ್ನುವ ಪುಟ್ಟ ಹುಡುಗಿ ಮಾಹಿತಿ ಕೇಂದ್ರಕ್ಕೆ ಬಂದಿದ್ದಾಳೆ. ಅವಳ ಹೆತ್ತವರು ಮಾಹಿತಿ ಕೇಂದ್ರದ ಬಳಿಗೆ ಬನ್ನಿ. ಓಪನ್ ಪೇ ಸಂಜನಾ ಅನ್ನುವ ಮಾಹಿತಿ ಕೇಂದ್ರದ ಬಳಿಯಲ್ಲಿ ಅಪ್ಪ ಅಮ್ಮನಿಗೆ ಕಾಯ್ತಾ ಇದ್ದಾರೆ. ಮಾಹಿತಿ ಕೇಂದ್ರದ ಬಳಿಗೆ
ಮಹೇಶ್ ಮತ್ತು ಅನಿತಾ ಅವರು. ಅಲ್ಪ ಕರೆಕ್ಟ್ ಆಂಗಲ್ ಉಂಟು, ಕರೆಕ್ಟ್ ಬರ್ತದೆ. ಪರ್ಸ್ ಒಂದು ಕಳೆದು ಹೋಗಿರ್ತದೆ, ಸಿಕ್ಕಿದವರು ದಯಮಾಡಿ ಮಾಹಿತಿ ಕೇಂದ್ರಕ್ಕೆ ತಲುಪಿಸಿ. ಪರ್ಸ್ ಒಂದು ಕಳೆದು ಹೋಗಿರ್ತದೆ, ಮಾಹಿತಿ ಕೇಂದ್ರಕ್ಕೆ ದಯವಿಟ್ಟು ತಲುಪಿಸಿ. ಕಡಬದ ಗೀತಾ ಅನ್ನುವರು ಮಾಹಿತಿ ಕೇಂದ್ರದ ಬಳಿಗೆ ಬರಬೇಕಾಗಿ ಕೇಳಿಕೊಳ್ತಾ ಇದ್ದೇವೆ. ಕಡಬದ ಗೀತಾ. ಶ್ರೀ ಮಲ್ಲಿಕಾರ್ಜುನ
ಮೊಬೈಲ್ ಒಂದು ಕಳೆದು ಹೋಗಿರ್ತದೆ. ಮಾಹಿತಿ ಕೇಂದ್ರದ ಮುಂಭಾಗದಲ್ಲಿ ಅಲ್ಲಿಂದ ಆರೋಗ್ಯ ಇಲಾಖೆಯ ಸ್ಥಳಕ್ಕೆ ಹೋಗುವ ಸಮಯದಲ್ಲಿ ಮೊಬೈಲ್ ಒಂದು ಕಳೆದು ಹೋಗಿರ್ತದೆ. ಸಿಕ್ಕಿದವರು ದಯಮಾಡಿ ಮಾಹಿತಿ ಕೇಂದ್ರಕ್ಕೆ ತಲುಪಿಸಿ. ಸೈಡಿಗೆ ನಿಲ್ಸಿ ಸರ್, ನೀವು ಎಲ್ಲಿಗೆ ಹೋಗ್ತಾ ಇದ್ದೀರಿ ಈ ರೋಡ್ ಅಲ್ಲಿ? ಅನಾರೋಗ್ಯಕ್ಕೆ ಒಳಗಾದ ವ್ಯಕ್ತಿಯನ್ನು ಆರೋಗ್ಯ ಇಲಾಖೆ ಅನ್ನುವ ಹುಡುಗಿ ಅಮ್ಮ ಮತ್ತು ಅಕ್ಕನಿಗೆ ಕಾಯ್ತಾ ಇದ್ದಾಳೆ. ಮಾಹಿತಿ ಕೇಂದ್ರದ ಬಳಿಗೆ ದೀಕ್ಷಾ ಅನ್ನುವ ಹುಡುಗಿಯ ಅಮ್ಮ ಮತ್ತು ಅಕ್ಕ ಬರಬೇಕು ಅಂತ ಕೇಳಿಕೊಳ್ತಾ ಇದ್ದೇವೆ. ಆಕಾಶ್ ಪೊಲೀಸ್ ಪಾಟೀಲ, ಆಕಾಶ್ ಪೊಲೀಸ್ ಪಾಟೀಲ್ ಎಂಬುವರು ಮಿಸ್ ಆಗಿದ್ದಾರೆ. ನಿಮ್ಮ ತಂದೆಯವರು ಇಲ್ಲಿ ಕಾಯ್ತಾ ಇದ್ದಾರೆ. ತಾವು ದಯವಿಟ್ಟು ಹೇಳಿದ್ರು ಮಾಹಿತಿ ಕೇಂದ್ರದ ಬಳಿ ಬರಬೇಕು. ಸಾರ್ವಜನಿಕರಲ್ಲಿ ವಿನಂತಿಯನ್ನು ಮಾಡ್ತಾ ಇದ್ದೇವೆ. ಈಗಿನ ಕಾಲದಲ್ಲಿ ಪ್ರತಿಯೊಬ್ಬರಲ್ಲಿಯೂ ಕೂಡ ಮೊಬೈಲ್ನ ವ್ಯವಸ್ಥೆ ಇದೆ. ಯಾವುದೋ ಕಾರಣಗಳಿಂದ, ಅದಕ್ಕೆ ಜನಸಂಖ್ಯೆ ಜಾಸ್ತಿ ಆದ ಕಾರಣ ಟವರಲ್ಲಿ ಲೋಡ್ ಬೀಳುವುದರಿಂದ ಮೊಬೈಲ್ಗಳು ಸರಿಯಾಗಿ ಸಂಪರ್ಕ ಮಾಡ್ತಾ ಇಲ್ಲ. ಒಂದು ಕಾಲದ ಅರ್ಧ ಗಂಟೆ ದಯವಿಟ್ಟು ಯಾರು ತಲೆಬಿಸಿ ಮಾಡುವಂತ ಅವಶ್ಯಕತೆ ಇಲ್ಲ. ಯಾರು ತಪ್ಪಿಸಿಕೊಂಡ್ರು ಅವರಿಗೆ ಗದ್ದೆಯಲ್ಲೇ ಇರ್ತಾರೆ. ರಥೋತ್ಸವದ ಬಳಿಕ ಸಿಗ್ತಾರೆ. ಆ ಕಾರಣಕ್ಕೋಸ್ಕರ ಯಾರು ತೊಂದರೆ ಪಡುವಂತದ್ದು ಅಥವಾ ಗಡಿಬಿಡಿ ಆಗುವಂತ ಅವಶ್ಯಕತೆ ಖಂಡಿತ ಇಲ್ಲ ಎಂಬುದನ್ನ ತಮ್ಮ ಗಮನಕ್ಕೆ ತರ್ತಾ ಇದ್ದೇವೆ. ದೀಕ್ಷಾ ಅನ್ನುವ ಬಾಲಕಿಯ ಅಮ್ಮ ಮತ್ತು ಅಕ್ಕ ಮಾಹಿತಿ ಕೇಂದ್ರದ ಬಳಿಗೆ ಬರಬೇಕು. ರಥ ಬೀದಿಯಲ್ಲಿ ಬ್ಯಾಗ್ ಒಂದು ಬಿದ್ದು ಸಿಕ್ಕಿರುತ್ತದೆ. ಕಳೆದುಕೊಂಡವರು ಅದರ ಗುರುತನ್ನು ಹೇಳಿ ಪಡೆದುಕೊಳ್ಳಬಹುದು. ವಿವೇಕಾನಂದ ವಸತಿ ನಿಲಯದ ವಿದ್ಯಾರ್ಥಿನಿಯರು ಮಾಹಿತಿ ಕೇಂದ್ರದ ಬಳಿ ಇರುವಂತಹ ದೇವರ ಕಟ್ಟೆಯ ಬಳಿ ಬರಬೇಕು ಅಂತ ಕೇಳಿಕೊಳ್ತಾ ಇದ್ದೇವೆ.
ಪೂಜಾ, ದೀಕ್ಷಾ, ಸಂಜನಾ ಅನ್ನುವ ಪುಟ್ಟ ಬಾಲಕಿಯರು ಮನೆಯವರಿಗಾಗಿ ಹೆತ್ತವರಿಗಾಗಿ ಮಾಹಿತಿ ಕೇಂದ್ರದ ಬಳಿಯಲ್ಲಿ ಕಾಯ್ತಾ ಇದ್ದಾರೆ. ದಯವಿಟ್ಟು ಹೆತ್ತವರು ಮಾಹಿತಿ ಕೇಂದ್ರದ ಬಳಿಗೆ ಬರುವಂತದ್ದು. ಪೂಜಾ, ದೀಕ್ಷಾ ಮತ್ತು ಸಂಜನಾ ಅನ್ನುವ 3 ಬಾಲಕಿಯರು ಹೆತ್ತವರಿಗಾಗಿ ಕಾಯ್ತಾ ಇದ್ದಾರೆ. ಮಹಾಲಿಂಗೇಶ್ವರ ದೇವರ ವಾದ್ಯ ಸುತ್ತಿನ ಬಳಿಕ ಮಂಗನ ಕಟ್ಟೆಯಲ್ಲಿ ಪೂಜೆಯನ್ನ ಸ್ವೀಕರಿಸಿ ಇನ್ನೇನು ಕೊನೆಯ ಸುತ್ತಿಗೆ ದೇವರು ಬರ್ತಾ ಇದ್ದಾರೆ. ಬ್ಯಾಂಡ್ ಸುತ್ತು ಆ ನಂತರ ದೇವರು ನೇರವಾಗಿ ರಥವನ್ನ ಪ್ರವೇಶಿಸುತ್ತಿದ್ದಾರೆ. ದಯವಿಟ್ಟು ಎಲ್ಲ ಭಗವತ್ ಭಕ್ತರು ಸಹಕರಿಸಬೇಕು ಮಾಡಿಕೊಳ್ತಾ ಇದೆ. ಆತ್ಮೀಯರೇ, ತಾವೆಲ್ಲರೂ ದೇವರನ್ನು ನೋಡುವಂತ ಸಂತೋಷದ ಕ್ಷಣದಲ್ಲಿ ಮೈ ಮರೆಯುವಂತಹ ಈ ಸಂದರ್ಭದಲ್ಲಿ ಪುತ್ತೂರಿನ ಪೊಲೀಸ್ ಇಲಾಖೆ ಸಾರ್ವಜನಿಕರಲ್ಲಿ ವಿನಂತಿ ಮಾಡ್ತಾ ಇದೆ. ತಮ್ಮ ಮೈ ಮೇಲಿರುವಂತಹ ಚಿನ್ನಾಭರಣಗಳ ಬಗ್ಗೆ, ತಮ್ಮ ಜೊತೆಗಿರುವಂತಹ ಮಕ್ಕಳ ಬಗ್ಗೆ, ನಮ್ಮ ಜೊತೆಗಿರುವಂತಹ ಹಿರಿಯರ ಬಗ್ಗೆ ವಿಶೇಷವಾದಂತಹ ಗಮನ ಇರಲಿ. ಅಪರಿಚಿತ ವ್ಯಕ್ತಿಗಳೊಡನೆ ಸ್ನೇಹಚಾರ ಬೇಡ. ಏನಾದರೂ ಡೌಟ್ಸ್ ಬಂದರೆ ತಕ್ಷಣ ಪೊಲೀಸರ ಗಮನಕ್ಕೆ ತರಬೇಕು ಎಂಬುದಾಗಿ ತಮ್ಮಲ್ಲಿ ವಿನಂತಿ ಮಾಡಿಕೊಳ್ತಾ ಇದೆ. ಪೊಲೀಸ್ ಔಟ್ ಪೋಸ್ಟ್ ಅಯ್ಯಪ್ಪನ ಗುಡಿಯ ಬಳಿ ಇದೆ. ಅದೇ ರೀತಿ ಇನ್ನೊಂದು ರಥದ ಬಲಭಾಗದಲ್ಲಿದೆ. ದಯವಿಟ್ಟು ಗಮನ ಹರಿಸಿ. ಡೌಟ್ ಕಂಡು ಬಂದರೆ ತಕ್ಷಣ ಪೊಲೀಸ್ ಇಲಾಖೆಗೆ ತಿಳಿಸಿ. ಆತ್ಮೀಯ ಜನ ಭಗವತ್ ಭಕ್ತರೇ, ಇಂತಹ ಮಾತ್ರಲ್ಲ ಆರಾಧ್ಯ ದೇವರ ಶ್ರೀ ಮಹಾಲಿಂಗೇಶ್ವರ ದೇವರ ವೈಭವದ ಈ ಜಾತ್ರೆಯ ಸಂದರ್ಭದಲ್ಲಿ ನಿಗಮ ರೈತ ವ್ಯಕ್ತಿ ಪಂಚಿನ ಪದವಿಗಳಿಗೂ ಹೊಟ್ಟೆ ಪಂಚಿನ ಜೋಗುಳಿದ್ದಾರೆ. ಅದರ ಹಿರಿಯರಿದ್ದಾರೆ. ಮುಖದ ಬಗ್ಗೆ ವಿಶೇಷವಾಗಿ ಗಮನ ಪಡೆ ಏನನ್ನ ಪೊಸವೆ ಸೋಜಿ ಬಂದೆಲ್ಲ ಅಕ್ಲಾಟಿಗೆ ಸ್ನೇಹ ಕೊಡಿಸಿ ಡೌಟ್ ಇದ್ದರೆ ತಕ್ಷಣ ಪೊಲೀಸರನ್ನ ಗಮನ ಕೊಡಲು ಹೇಳುತ್ತಿರುತ್ತದೆ. ಕೆಳಗಿದೆ ಮೊಬೈಲ್ ಒಂದು ಸಿಕ್ಕಿರ್ತದೆ. ಕಳೆದುಕೊಂಡವರು ಗುರುತು ಹೇಳಿ ಅದನ್ನು ಪಡೆದುಕೊಳ್ಳಬಹುದು. ಕೆಲಸ ಸಿಕ್ಕಿದೆ ಎಂಬ ಸಂದೇಶದೊಂದಿಗೆ
ಚುಟುಮದ್ದಿನ ಪ್ರದರ್ಶನ ನೋಡುವಂತ ಅವಕಾಶ ಇನ್ನೇನು ಕೆಲವೇ ನಿಮಿಷಗಳಲ್ಲಿ ಪ್ರಾರಂಭಗೊಳ್ಳಲಿಕ್ಕಿದೆ. ಸುಡುಮದ್ದಿನ ಪ್ರದರ್ಶನ ವಹಿಸಿಕೊಂಡಂತ ನಾಗೇಶ್ವರ ಮಂಗನ ಕಟ್ಟೆಯ ಬಳಿ ಬರಬೇಕಂತ ಕೇಳ್ಕೊಳ್ತಾ ಇದ್ದಾರೆ. ಮಂಗನ ಕಟ್ಟೆಯ ಬಳಿಗೆ ಬರಬೇಕು ನಾಗೇಶ್ವರರು, ಸುಡುಮದ್ದಿನ ಪ್ರದರ್ಶನ ವಹಿಸಿಕೊಂಡಂತವರು. ಬ್ರಹ್ಮರಥ ಸೇವೆ ಮಾಡಿಸುವವರು ಸಂಕಲ್ಪಕ್ಕೆ ಬಾಕಿ ಇದ್ದವರು ಈಗಾಗಲೇ ಆ ಸೇವಾ ರಶೀದಿಯನ್ನು ಮಾಡಿಸಿ ಸಂಕಲ್ಪ ಮಾಡಲಿಕ್ಕೆ ಬಾಕಿ ಇದ್ದವರು ಬ್ರಹ್ಮರಥದ ಮುಂಭಾಗಕ್ಕೆ ಬರಬೇಕು ಅಂತ ಕೇಳಿಕೊಳ್ತಾ ಇದ್ದೇವೆ. ಒಂದು ಸಿಕ್ಕಿರ್ತದೆ, ಪಡೆದುಕೊಂಡವರು ಗುರುತು ಹೇಳಿ ಅದನ್ನು ಮಾಹಿತಿ ಕೇಂದ್ರದಿಂದ ಪಡೆದುಕೊಂಡಿದ್ದಾರೆ. ರಥ ಸೇವೆಯನ್ನ ಮಾಡಿಸಿ ಸಂಕಲ್ಪವನ್ನ ಮಾಡಲಿಕ್ಕೆ ಬಾಕಿ ಇರುವಂತಹ ಭಕ್ತಾದಿಗಳು ತಕ್ಷಣ ರಥದ ಮುಂದುಗಡೆ ಬರಬೇಕು. ರಥ ಸೇವೆಯನ್ನ ಮಾಡಿಸಿ ಸಂಕಲ್ಪವನ್ನ ಮಾಡಲಿಕ್ಕೆ ಬಾಕಿ ಇರುವಂತಹ ಭಗವಂತರು ದಯವಿಟ್ಟು ರಥದ ಮುಂಭಾಗಕ್ಕೆ ಬರಬೇಕಾಗಿ ಕೇಳಿಕೊಳ್ತಾ ಇದ್ದಾರೆ. ಅನ್ನುವರು ಮಾಹಿತಿ ಕೇಂದ್ರದ ಬಳಿಗೆ ಬರಬೇಕು. ಜ್ಯೋತಿ ಮತ್ತು ಉಷಾ
ಶ್ರೀಮತಿ ದಯಾಮಣಿ ರಾಮದಾಸ್ ಗೌಡರು ಎಲ್ಲಿದ್ರು ತಕ್ಷಣ ರಥದ ಮುಂಭಾಗಕ್ಕೆ ಬರಬೇಕು. ನಿಮ್ಮ ಯಜಮಾನರು ದೇವಸ್ಥಾನದ ಆಡಳಿತ ಮಂಡಳಿಯ ಸದಸ್ಯರಾಗಿರುವಂತ ರಾಮದಾಸ್ ಗೌಡರು ನಿಮ್ಮನ್ನು ಕಾಯ್ತಾ ಇದ್ದಾರೆ. ಶ್ರೀಮತಿ ದಯಾಮಣಿ ರಾಮದಾಸ್ ಗೌಡರು. ಆದರಣೀಯರೇ, ನಮ್ಮೆಲ್ಲರ ಆರಾಧ್ಯ ದೇವರು ಪುತ್ತೂರು ಸೀಮೆಯ ಅಧಿಪತಿ ಮಹಾತೋಬಾರ ಮಹಾಲಿಂಗೇಶ್ವರ ದೇವರ ವೈಭವದ ಅವಭೃತ ಸ್ಥಾನಕ್ಕೆ ನಾಳೆ ತೆರಳಲಿಕ್ಕಿದ್ದಾರೆ. ಸಂಜೆ ಸುಮಾರು 4 ಗಂಟೆ ಸಮಯ. ತಾವು ದಯವಿಟ್ಟು ಗಮನಿಸಬೇಕು. ವೀರಮಂಗಲಕ್ಕೆ ದೇವರು ಹೋಗುವಂತಹ ಸಂದರ್ಭದಲ್ಲಿ ಯಾರೂ ಕೂಡ ರಸ್ತೆಗೆ ನೀರನ್ನ ಹಾಕಬಾರದು. ಒಂದು ವೇಳೆ ನೀರನ್ನ ಹಾಕಿ ಸ್ವಚ್ಛಗೊಳಿಸುವಂತಾಗಿದ್ದರೆ ನಾಳೆ ಬೆಳಿಗ್ಗೆ 10 ಗಂಟೆ ಮೊದಲು ಸ್ವಚ್ಛಗೊಳಿಸಿ. ದಯವಿಟ್ಟು ಗಮನಿಸಿ, ಯಾವುದೇ ಕಾರಣಕ್ಕೂ ನಾಳೆ ದೇವರು ಹೋಗುವಂತ ದಾರಿಯಲ್ಲಿ ನೀರನ್ನ ಹಾಕಿ ಯಾರೂ ಕೂಡ ರಸ್ತೆಗಳನ್ನು ಸ್ವಚ್ಛಗೊಳಿಸಬಹುದು. ಒಂದು ವೇಳೆ ನೀರನ್ನ ಹಾಕಿ ಸ್ವಚ್ಛಗೊಳಿಸಬೇಕೆಂಬಂತೆ ಇದ್ದರೆ ಬೆಳಿಗ್ಗೆ 10 ಗಂಟೆಯ ಮೊದಲು ಸ್ವಚ್ಛಗೊಳಿಸಬೇಕಾದರೆ ನಾನು ಈ ಮೂಲಕ ವಿನಂತಿಯನ್ನು ಮಾಡುತ್ತೇನೆ. ನಿಮಗೆ ಸಂಶಯವಾಗಿರ್ಬೋದು, ಯಾಕೆ ತೊಳೆಯಬಾರದು? ನೀವು ತೊಳೆಯುವಂತಹ ಸಂದರ್ಭದಲ್ಲಿ ನಾನು ಒಟ್ಟಿಗೆ ಬೆತ್ತಡಿಗೆ ಮರ ಒಟ್ಟಿಗೆ ಇದ್ದೇವೆ. ಮತ್ತು ಹೊಯ್ಗೆ ಬೇರೆ ಬೇರೆ ಆಗ್ತದೆ. ನಿಮಗೆ ಗಮನ ಇರಲಿ. ಇಲ್ಲಿ ಒಂದು ಕ್ಯಾಮ್ರಾನಲ್ಲಿ ಉಂಟು. ಯಾಕಂದ್ರೆ ಆಗದ ಬಸ್ಸುಗಳು ಉಂಟು. ಈಗ ಹೊಸ ಬಸ್ಸುಗಳು ಬಂದು ವೈರಸ್ ಹಾಕಿದ ಬಸ್ಸುಗಳಲ್ಲಿ ಅವರು
ಬೇಗ ಈ ಸಲ ಬೇಗ ಜನ ರಾತ್ರಿ 1 ಗಂಟೆ ರಾತ್ರಿ ವರ್ಷಲ್ಲ ಈ ಸಲ ಬೇಗ ಎಲೆಕ್ಷನ್ ಇದು ಲಾಸ್ಟ್ ಟೈಮ್ ಇದೆ ಕೊರೋನಾ ಟೈಮ್ ಬೇಗ ತಾರೀಕಿನ ಶುಕ್ರವಾರದಂದು ನೇಮನದವಳೆ ಪಲ್ನಾಡು ಉಳ್ಳಾರ್ತಿ ದೇವಸ್ಥಾನದ ಸನ್ನಿಧಿಯಲ್ಲಿ ಉಷಾ ಅಡಕೆ ಮಜಲು ಅವರು ಮಾಹಿತಿ ಕೇಂದ್ರದ ಬಳಿಗೆ ಬರಬೇಕು ಅಂತ ಕೇಳಿಕೊಳ್ತಾರೆ. ಉಷಾ ಅಡಕೆ ಮಜಲು ಹಾಗೆಯೇ ಜ್ಯೋತಿ ಮತ್ತು ಉಷಾರಾವ್ ಇವರು ಕೂಡ ಮಾಹಿತಿ ಕೇಂದ್ರದ ಬಳಿಗೆ ಬರಬೇಕು. ರಥೋತ್ಸವದ ಆಚರಣೆ ಒಂದು ದೇವಾಲಯಗಳಲ್ಲಿ ರಥೋತ್ಸವ ನಡೀತಾ ಇದೆ. ರಥಕ್ಕೆ ಹಗ್ಗವನ್ನು ಕಟ್ಟಿ ಹೋಗಿ ಸುಂದರ ನೋಟವನ್ನು ನೋಡುವಂತೆ ಒಂದು ರೀತಿಯ ಸವಡು ಶ್ರೀ ಮಹಾಲಿಂಗೇಶ್ವರ ದೇವರು ಬ್ರಹ್ಮರಥದಲ್ಲಿ ಕುಳಿತುಕೊಂಡು ಸವಾರಿ ಮಾಡುವ ಈ ವೈಭವದ ಬ್ರಹ್ಮರಥೋತ್ಸವವನ್ನು ಕಣ್ತುಂಬಿಕೊಳ್ಳುವ ಮೂಲಕ ಶಿವನ ಅನುಗ್ರಹವನ್ನು ಪಡೆಯುವ ಸಾಧ್ಯವಿದೆ. ರಥವು ಬ್ರಹ್ಮರಥದ ಕಲ್ಪನೆಯಾಗಿದೆ. ಬ್ರಹ್ಮ ಅಂದ್ರೆ ಏನು ಅಂದ್ರೆ ದೊಡ್ಡದು ಅಂತ ಅರ್ಥದಲ್ಲಿ ಬರುವ ದೇವಾಲಯಗಳ ಪಾಂಡಿತ್ಯದ ರಥದ ಮಧ್ಯೆ ದೇವರನ್ನು ಕೊಳ್ಳೆಯಲ್ಲಿ ಸುಬ್ರಹ್ಮಣ್ಯ ಮತ್ತೆ ಚೇತು ಅವರ ಮಾಹಿತಿ ಕೇಂದ್ರದ ಬಳಿಗೆ ಬರಬೇಕು. Suddi.
ಸಂಗೀತ. ರಥಕ್ಕೆ ಬರುವಂತಹ ಸಂದರ್ಭದಲ್ಲಿ ರಥದ ಬಲಭಾಗದಲ್ಲಿ ಯಾರೆಲ್ಲ ರಥದ ಸೇವೆಯನ್ನ ಮಾಡಿದ್ದಾರೆ, ಸೇವಾ ಚೀಟಿಯನ್ನ ಪಡ್ಕೊಂಡಿದ್ದಾರೆ, ಅವರಿಗೆ ಮಾತ್ರ ಬಲಭಾಗದಿಂದ ಪ್ರವೇಶ ಇದೆ. ಉಳಿದಂತೆ ಭಗವಂತರು ಎಡಭಾಗದಿಂದ ಪ್ರವೇಶ ಮಾಡಬೇಕಾಗಿ ಕೇಳಿಕೊಳ್ತಾ ಇದ್ದೇವೆ. ದೇವರು ರಥಕ್ಕೆ ಬರುವ ಸಂದರ್ಭದಲ್ಲಿ ಸೇವಾರ್ಥಿಗಳಿಗೆ ರಥದ ಬಲಭಾಗದಿಂದ ಪ್ರವೇಶ, ಇತರ ಇನ್ನುಳಿದ ಭಗವತ್ ಭಕ್ತರಿಗೆ ರಥದ ಎಡಭಾಗದಿಂದ ಪ್ರವೇಶ ಇದೆ. ತಾವು ದಯವಿಟ್ಟು ಗಮನಿಸಬೇಕು. ಅದೇ ರೀತಿ ರಥವನ್ನ ಎಳೆಯುವವರು ಪಂಚೆ ಮತ್ತು ಶಲ್ಯವನ್ನ ಕೊಟ್ಟಿರಬೇಕು. ರಥದ ಸೇವೆಯನ್ನು ರಥವನ್ನ ಎಳೆಯುವವರಿಗೆ ಪಂಚೆ ಮತ್ತು ಶಲ್ಯದ ಕೊಟ್ಟವರಿಗೆ ಮಾತ್ರ ಅವಕಾಶಗಳಿದೆ. ಯಾರು ಕೂಡ ಚಪ್ಪಲಗಳನ್ನು ಧರಿಸಿ ರಥ ಬೀದಿಯಲ್ಲಿ ಓಡಾಡುವುದಾಗಲಿ ರಥದಲ್ಲಿ ರಥವನ್ನ ಎಳೆಯುವಲ್ಲಿ ಆಗಲಿ ಅವಕಾಶಗಳು ಇರುವುದಿಲ್ಲ ಎಂಬುದನ್ನು ತಮ್ಮ ಗಮನಕ್ಕೆ ತರ್ತಾ ಇದ್ದಾರೆ. ಆತ್ಮೀಯ ಹಿಂದೂ ಬಾಂಧವರೇ, ನಮ್ಮೆಲ್ಲರ ಆರಾಧ್ಯ ದೈವ ಶ್ರೀ ಮಹಾಲಿಂಗೇಶ್ವರ ದೇವರ ಬ್ರಹ್ಮರಥೋತ್ಸವ 2010ರಲ್ಲಿ ಸುಂದರವಾದಂತಹ ಕಲಾತ್ಮಕ ಕೆತ್ತನೆಗಳಿಂದ 70 ಅಡಿ ಎತ್ತರದ 20 ಅಡಿ ಅಗಲದ ಬ್ರಹ್ಮರಥ ಶ್ರೀ ದೇವರಿಗೆ ಸಮರ್ಪಣೆಯಾಗಿದೆ. ಹೊಯ್ಸಳ ಶೈಲಿ ಕಾಷ್ಠಶಿಲ್ಪದಲ್ಲಿರುವ ಈ ರಥವನ್ನು ನಿರ್ಮಿಸಲು ಸುಮಾರು 2 ವರ್ಷಗಳು ತಗುಲಿತು 2200 ಮಾನವ ದಿನಗಳು ಬಳಕೆಯಾಗಿವೆ. ಬರುವವರಿದ್ದಾರೆ. ಆಗ ಪ್ರಾಣಿಗಳಿಂದವರು
ಮೊಬೈಲ್ ಕಿಸೆಗೆ ಹಾಕಿ ಶೂಟಿಂಗ್ ಮಾಡುವವರು ಇಲ್ಲಿ ಕಾಣುವುದಿಲ್ಲಂತೆ. ಬೇಟೆ ಸವಾರಿ ಐನಮನದಾನಿ ಸೂರ್ಯೋದಯದ ಬರ್ತುಡು ಆಯಿಂಚಿತ್ತಿ ತುಡರಬಲಿ 7ನೇ ದಿವಸ ಬಲ್ಲಾಡಿ 2 ಹೊರಡುದು ಬಟ್ಟಿ ವಿನಾಯಕ ದೇವರನ್ನ ಬಲಭಾಗೊಡ್ದು ಬಲ್ಲಾಡ ಮಣ್ಣಿಡ್ದು 1000 ಸೂಟದ ಬಲ್ಪುಡು 1000 ಅಟ್ಟಿ ಮಲ್ಲಿಗೆಡು ಪ್ರಾಣಮಾನ್ಯನ ಮಿತ್ತು ಉಳ್ಳಾಳ್ತಿಲ ಕಟ್ಟಮನೆತ್ತ ಸಂಸಾರದ ಮಿತ್ತು ದಂಡನಾಯ್ಕೆರಲ ಜೋಗ ಬರ್ತದೆ ಈ ಮಣ್ಣಿಗೆ ಬರ್ತದೆ ದೇವರನ್ನ ಬೇಕಿ ಚಂದ ಬರ್ತಲೆ ಕಾಂಡು ಆಯಿಂಚಿತ್ತಿ ಕೆರೆ ಆಯನ ಐನ ಮನದಾನಿ ಇನಿ ಸೂರ್ಯೋದಯದ ಬರ್ತುಡು ರಾಜ್ಯಾಂಗಣಗೂ ಬರ್ತದೆ. ಮಹಾತೋಬಾರ ಶ್ರೀ ಮಹಾಲಿಂಗೇಶ್ವರ ದೇವರು ತೇಂಗ ಒಡುಂದಂಡ ಮೊದಲು ಅಲ್ಲಿ ಬ್ರಹ್ಮವಾಹನರು ದೇವರ ನರ್ತನವನ್ನು ತಾವೆಲ್ಲ ನೋಡಿರ್ಬೋದು. ಅಲ್ಲಿ ನರ್ತನ ಮಾಡಲಿಕ್ಕೆ ತೊಂದರೆ ಆಗ್ತದೆ. ಶುದ್ಧಾಚಾರಗಳು ಬಹಳ ಮುಖ್ಯ. ನಮ್ಮಲ್ಲಿ ವಿನಂತಿಯನ್ನು ಮಾಡ್ತಾ ಇದ್ದಾರೆ. ಅದೇ ರೀತಿ ನಮ್ಮಲ್ಲಿ ಸ್ವಯಂ ಸೇವಕರಿದ್ದಾರೆ. ಅವರು ಹೇಳುವಂತಹ ಮಾತುಗಳನ್ನು ಗಣನೆಗೆ ತೆಗೆದುಕೊಳ್ಬೇಕಾಗಿ ತಮ್ಮಲ್ಲಿ ಈ ಮೂಲಕ ಮಗದೊಮ್ಮೆ ವಿನಂತಿಯನ್ನು ಮಾಡ್ತಾ ಇದ್ದೇವೆ. ದೇವರ ಬಲವಾಗಡಲ್ಲ, ದೇವರ ಬಲವಾಗ ಬಿಟ್ಲ, ಹತ್ತರ ಬಾರಿ ಬಿಟ್ಲ, ಅಪ್ಪೆ ಬೆದಿನ ಬಾಳೆಗೆ ಅರಗಳಿಗೆ ಜೋಗ ಬರ್ಪ ಒಂದು ದೇವರನ್ನ ದೇವ ಬಿದ್ದ ಉಡುಪಳಿ ಚಂದಬಳಿ ದಸಾದ ಬಳಿಯಾದ ಪಟ್ಟದ ನೀರ ಕೂಡಿನ ಭಕ್ತರು ಭಾರತೋತ್ಸವ ತುಂಬಾದ ಆಜುಕುಂಬ ಮುಖ್ಯದ ಮನ್ನಡ್ದು ಭಾರತದ ಹೊಟ್ಟೆ ಬೈಯೋಲಿಗೆ ದೇವರಿಗೆ ಅಪ್ರಮತ್ತ
ಒಳ್ಳಾರ್ದು ಬರೋದಿಲ್ಲ ಅನ್ನೋದು ಒಂದು ಬಾಕೋಡು ಎಲ್ಲರೂ ನೀವು ಒಂದು ಬಾಕೋಡು ಅದರಲ್ಲಿ ಒಂದು ಬಾಕೋಡು ಒಂದು ಬಾಕೋಡು ಯಾರು ನಮ್ಮನೆ ದಿಗಳು ಇಲ್ಲ ಅನ್ಸಾರು ಇದನ್ನ ಬೇರೆ ಬಾಕಲು ఉంటాವಲ್ಲ ನೀವೆಲ್ಲರೂ ಯಾರು ಬಿಟ್ಟು ರೋಡ ಮೇಲೆಗಡೆ ಅರ್ಪಿಸಿಕೊಂಡು ಇಂಥ ಆವಡ ಇಂಥ ಹೋಗೋಣ ಅದೇ ರೀತಿ ಸ್ವಾಮಿ ಬೇರೆ ಈ ಕಾಲ ಮೇಲೆ ಕಾಲ ಆಯ್ತು ತುಂಬ ಈಗಿನ ಕಾಲಿಲ್ಲ ನಟನ ಭಾಷೆ ನಮ್ಮದು ಶ್ರೀಮತ ಸಂಸ್ಥಾಪಕರನ್ನು ಸ್ವಾಮಿಯ ಗುರುಗಳ ಇವರಿಗೂ
ಅಲ್ಲ ಸರಿ ಸರಿ
orange phone. Match movie? All out? ಇದು ಪೆಂಡಿಂಗ್ ಸ್ಕೋರ್ ಪೆಂಡಿಂಗ್ രണ്ട് ബോൾ 15 ബോളാണ് 6 അന്നേരം നമ്മൾ സൂപ്പിലേക്ക് വെച്ചേക്കാം ಮಾಲೆ 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 ಪಾಡೊಂದು
ಜಗದೀಶರಾಯ್, ಅದಾದ್ಮೇಲೆ ಮುಳಿಯ ಕೃಷ್ಣ ಭಟ್ ಅಂಡ್ ಸನ್ಸ್ ಸುಳ್ಯ, ಮುಳಿಯ ಕೃಷ್ಣ ಭಟ್ ಅಂಡ್ ಸನ್ಸ್ ಸುಳ್ಯ, ದಯಮಾಡಿ ಮುಂದೆ ಬನ್ನಿ. ಮುಳಿಯ ಕೃಷ್ಣ ಭಟ್ ಅಂಡ್ ಸನ್ಸ್ ಸುಳ್ಯ, ಮುಂದೆ ಬನ್ನಿ. ಉಮಾವತಿ ಭಟ್ ಜೈನರ ಗುರಿ ಬನ್ನೂರು, ಉಮಾವತಿ ಭಟ್ ಜೈನರ ಗುರಿ ಬನ್ನೂರು ಪುತ್ತೂರು. ಅದಾದ್ಮೇಲೆ ಕುಂಬಳೆ ಲಲಿತಾ ಮಾತಾಡಿ ದಿನೇಶ್ ಭವನ, ಹೋಟೆಲ್ ದಿನೇಶ್ ಭವನ್ ಪುತ್ತೂರು. ಅದಾದ್ಮೇಲೆ ನರಸಿಂಹ ಕಾಮತ್ ಮತ್ತು ಮಕ್ಕಳು ಪಾಪ್ಯುಲರ್ ಸ್ವೀಟ್ಸ್ ಪುತ್ತೂರು. ನರಸಿಂಹ ಕಾಮತ್ ಮತ್ತು ಮಕ್ಕಳು ಪಾಪ್ಯುಲರ್ ಸ್ವೀಟ್, ದಯಮಾಡಿ ಮುಂದೆ ಬರಬೇಕು.
ಅದಾದ್ಮೇಲೆ MP ಅಜಯ್ ಕೊಳವಾರ್, ಡಾಕ್ಟರ್ MP ಅಜಯ್. ಡಾಕ್ಟರ್ ಬಂದ್ರ? ಅದಾದ್ಮೇಲೆ ದಿವ್ಯಾ ಕೆ ಶೆಟ್ಟಿ ಯಮುನಾ ಬೋರ್ವೆಲ್ಸ್, ದಿವ್ಯಾ ಕೆ ಶೆಟ್ಟಿ ಯಮುನಾ ಬೋರ್ವೆಲ್ಸ್. ವಾಮನ್ ಪೈ ದರ್ಬೆ, ವಾಮನ್ ಪೈ ದರ್ಬೆ. ಅದಾದ್ಮೇಲೆ ಡಾಕ್ಟರ್ ಶ್ರೀಪತಿ ರಾವ್, ಪ್ರಗತಿ ಆಸ್ಪತ್ರೆ ಪುತ್ತೂರು. ಶ್ರೀಧರ ಭಟ್ ಅವರು ಮಾಹಿತಿ ಕೇಂದ್ರದ ಬಳಿ ಬರಬೇಕು. ನಿಮ್ಮ ತಾಯಿ ಮಾಹಿತಿ ಕೇಂದ್ರದಲ್ಲಿ ಕಾಯ್ತಾ ಇದ್ದಾರೆ. ಎವಿ ನಾರಾಯಣ ವತ್ಸಲಾರಾತಿ ಸೌಜನ್ಯ ಕೊಮ್ಮೆಟ್ಟು ಪುತ್ತೂರು. ಎವಿ ನಾರಾಯಣ್ ಮತ್ತು ಕುಟುಂಬದವರು. ಪುಣಚದ ಚಾರ್ವಿ ಮತ್ತು ಗಿರಿಜಾ ಅವರು ಮಾಹಿತಿ ಕೇಂದ್ರದ ಬಳಿಗೆ ಬನ್ನಿ. ಚಿದಾನಂದ ಅವರು ನಿಮಗಾಗಿ ಮಾಹಿತಿ ಕೇಂದ್ರದ ಬಳಿ ಕಾಯ್ತಾ ಇದ್ದಾರೆ. ಶ್ರೀಯುತ ಅಜಿತ್ ರೈಗಳು, ನೆಟ್ಟಾಳ ವಾಸಪ್ಪ ರೈ ಮತ್ತು ಡಿಮ್ರಿ ಗುಲಾಬಿ ರೇಸ್ನೋಡಪ್ಪ ಅವರ ಮಕ್ಕಳಾದ ದೀಪಕ್ ರೈ ಮತ್ತು ಸಹೋದರರು ಸಹೋದರಿ ಡಿಮ್ರಿ ಕುಟುಂಬದವರು. ಅಲ್ಲಿ ಹೋಗಿ ನೋಡಿ ಅಂತ ಜಯಕುಮಾರ್ ನಾಯರ್, JK ಕನ್ಸ್ಟ್ರಕ್ಷನ್. ಜಯಕುಮಾರ್ ನಾಯರ್, ಅದಾದ್ಮೇಲೆ ಒಕ್ಕಲಿಗ ಸಮುದಾಯದ ಬಂಧುಗಳು ಪುತ್ತೂರು, ಒಕ್ಕಲಿಗ ಸಮುದಾಯದ ಬಂಧುಗಳು ಪುತ್ತೂರು. ಪುರುಷೋತ್ತಮ ಶೆಟ್ಟಿ ನುಳಿಯಾಳು, ಪುರುಷೋತ್ತಮ ಶೆಟ್ಟಿ. ಸೀತಾರಾಮ್ ರೈ ಕೈಕಾರ, MRPL. ಆದರಣೀಯರೇ, ಇದೇ ಬರುವ ತಾರೀಕು 28ನೇ ಶುಕ್ರವಾರದಂದು ಬಲ್ನಾಡು ದಂಡನಾಯಕ ದೈವದ ನೇಮನ ರಾವಳಿ ಬಲ್ನಾಡು ಉಳ್ಳಾಳತಿ ಕ್ಷೇತ್ರದಲ್ಲಿ ನೆರವೇರಲಿಕ್ಕಿದೆ. 27ನೇ ತಾರೀಕಿಗೆ ಸಂಜೆ 7 ಗಂಟೆಗೆ ಭಂಡಾರ ತೆಗೆಯುವಂಥದ್ದು, 8 ಗಂಟೆಗೆ ಸಂಬಿಲಾದಿಗಳು ಮತ್ತು ರಾತ್ರಿ 9 ಗಂಟೆಗೆ ಸಾರ್ವಜನಿಕ ಅನ್ನ ಸಂತರ್ಪಣೆ. 28ನೇ ತಾರೀಕಿನ ಶುಕ್ರವಾರದಂದು ನೇಮನ ರಾವಳಿ ನೆರವೇರಲಿಕ್ಕಿದೆ. ಭಗವದ್ಭಕ್ತರಾದ ತಾವೆಲ್ಲರೂ ಈ ಪುಣ್ಯ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಶ್ರೀ ದೈವಗಳ ಸಿರಿಗಂಧಮಣಿ ಪ್ರಸಾದವನ್ನು ಸ್ವೀಕರಿಸಿ ಕೃತಜ್ಞರಾಗಬೇಕಾಗಿ ವಿನಮ್ರವಾಗಿ ವಿನಂತಿಯನ್ನು ಮಾಡ್ತಾ ಇದ್ದೇವೆ. ಸಂತೋಷ್ ಕುಮಾರ್ ನಾಯಕ್ ಕಾರ್ಜಾಲ್ನವರು ಇದ್ದಾರೆ. ಅದಾದ್ಮೇಲೆ ಶ್ರೀಯುತ ಚಂದ್ರರಾಜ್ ಶೆಟ್ಟಿ ಅಧ್ಯಕ್ಷರು, ಕೋಟಿ ಚೆನ್ನೈ ಕಂಬಳ ಸಮಿತಿ ಪುತ್ತೂರು. ಚಂದ್ರರಾಜ್ ಶೆಟ್ಟಿ
ಆದರಣೀಯರೇ, ದೇವಸ್ಥಾನದಲ್ಲಿ ನಡೆಯುವಂತ ಎಲ್ಲ ಧಾರ್ಮಿಕ ಕಾರ್ಯಕ್ರಮಗಳಲ್ಲಿ ಹಲವಾರು ವರ್ಷಗಳಿಂದ ಬುಧವಾರಿನ ಪ್ರವೀಣ್ ಕುಮಾರ್ ಮತ್ತು ಅವರ ನೇತೃತ್ವದಲ್ಲಿ ನಮ್ಮ ಪುತ್ತೂರು ಚಾನಲ್, ಯೂಟ್ಯೂಬ್ ಚಾನಲ್, ಕಹಳೆ ನ್ಯೂಸ್, ಫೇಸ್ಬುಕ್ ಚಾನಲ್, ಜೂಮ್ ಟಿವಿ ಮುಂತಾದ ಚಾನೆಲ್ಗಳು ದೇವಸ್ಥಾನದ ಈ ಧಾರ್ಮಿಕ ಸಮಾರಂಭವನ್ನ ಈ ಒಂದು ಯೂಟ್ಯೂಬ್ ನಲ್ಲಿ ಪ್ರಸರಿಸುವ ಮೂಲಕ ನಮ್ಮ ಜೊತೆ ಒಳ್ಳೆ ರೀತಿಯ ಸಹಕಾರವನ್ನ ಕೊಡ್ತಾ ಇದ್ದಾರೆ. ನಿನ್ನೆ ನಡೆದಂತ ಉಳ್ಳಾಸಿಯ ಆ ಭಂಡಾರ ಬರುವಂತ ಕಾರ್ಯಕ್ರಮಗಳಿರ್ಬೋದು, ಇವತ್ತು ನಡೆಯುವಂತ ಬ್ರಹ್ಮರಥೋತ್ಸವದ ಕಾರ್ಯಕ್ರಮಗಳಿರ್ಬೋದು, ಇವನ್ನ ನೇರವಾಗಿ ಪ್ರಸಾರ ಮಾಡುವುದನ್ನ ನಾವು ನೋಡ್ತಾ ಇದ್ದೇವೆ. ಈ ನಿಟ್ಟಿನಲ್ಲಿ ಅನೀಶ್ ಕುಮಾರ್ ಮರೆಯಲು ಕ್ಯಾಮರಾಮ್ಯಾನ್, ಅಜಿತ್ ಕುಮಾರ್ ಕ್ಯಾಮರಾಮ್ಯಾನ್, ಹಾಗೆ ಪ್ರಸಾದ್ ಬಲ್ಲಾಡೆ ಕ್ಯಾಮರಾಮ್ಯಾನ್, ಮಹೇಶ್ ಪ್ರಸಾದ್, ರೋಹಿತ್ ಬುಳ್ವಾರು, ಹಾಗೆ ಹರ್ಷೇಂದ್ರ ಪ್ರಸಾದ್, ದಿನೇಶ್ ಕರ್ಮಲ ಮತ್ತು ಸಿಬ್ಬಂದಿಗಳು, ಹಾಗೆ ಪ್ರವೀಣ್ ಕುಮಾರ್ ಕುಂಜೂರು, ಹೀಗೆ ಹಲವಾರು ಜನ ನಮಗೆ ಸಹಕಾರ ಕೊಟ್ಟಿದ್ದಾರೆ. ಅವರೆಲ್ಲರಿಗೂ ಒಂದೇ ಮಾತಿನಲ್ಲಿ ಕೃತಜ್ಞತೆಯನ್ನ ಸಲ್ಲಿಸ್ತಾ ಇದ್ದೇವೆ. ಕುಂಜೂರು ದುರ್ಗಾಪರಮೇಶ್ವರಿ ದೇವಸ್ಥಾನದ ಪ್ರತಿಷ್ಠಾ ವರ್ಧಂತ್ಯೋತ್ಸವ ಇದೇ ಬರುವ 29ನೇ ತಾರೀಕಿನ ಶನಿವಾರದಂದು, ಮೇ ತಿಂಗಳ 2 ಮತ್ತು 3ನೇ ತಾರೀಕಿನಂದು ಶ್ರೀ ಕುಂಜೂರು ದುರ್ಗಾಪರಮೇಶ್ವರಿ ದೇವಸ್ಥಾನದ ವರ್ಷಾವಧಿ ಜಾತ್ರೋತ್ಸವ. ಅದೇ ರೀತಿ ಲಕ್ಷ್ಮೀದೇವಿ ಬೆಟ್ಟ, ಪುತ್ತೂರಿನ ರೈಲ್ವೆ ನಿಲ್ದಾಣದ ವಠಾರದಲ್ಲಿರುವಂತಹ ಲಕ್ಷ್ಮೀದೇವಿ ಬೆಟ್ಟದ ವಾರ್ಷಿಕ ಜಾತ್ರೆ ಇದೇ ಬರುವ 21ನೇ ತಾರೀಕಿನ ಶುಕ್ರವಾರದಂದು ನೆರವೇರಲಿಕ್ಕಿದೆ. ಭಗವದ್ಭಕ್ತರಾದ ತಾವೆಲ್ಲರೂ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ತನು ಮನದಾರದಿಂದ ಸಹಕರಿಸಬೇಕಾಗಿ ಕ್ಷೇತ್ರದ ಧರ್ಮದರ್ಶಿಯಾದಂತಹ ಐತಪ್ಪ ಸಪ್ಪಲ್ಯರು ಸಾರ್ವಜನಿಕರಲ್ಲಿ ವಿನಂತಿಯನ್ನು ಮಾಡ್ತಾ ಇದ್ದಾರೆ. ಪುತ್ತೂರಿನ ಕೆಎಸ್ಆರ್ಸಿಯ ವತಿಯಿಂದ ರಥೋತ್ಸವದ ಬಳಿಕ ಮಂಗಳೂರು, ಉಪ್ಪಿನಂಗಡಿ, ಕಡಬ, ಬೆಳ್ಳಾರೆ, ಸುಬ್ರಹ್ಮಣ್ಯ, ಸುಳ್ಯ, ಈಶ್ವರಮಂಗಲ ಮುಂತಾದ ಹತ್ತಿರದ ಊರುಗಳಿಗೆ ಬಸ್ಸಿನ ವ್ಯವಸ್ಥೆ ಇದೆ. ದಯವಿಟ್ಟು ಸಾರ್ವಜನಿಕ ಭಗವದ್ಭಕ್ತರು ಇದರ ಸದುಪಯೋಗವನ್ನು ಪಡ್ಕೊಳ್ಬೇಕಾಗಿ ಕೇಳಿಕೊಳ್ತಾ ಇದ್ದೇವೆ. ಕೆಎಸ್ಆರ್ಸಿ ಕರ್ನಾಟಕ ರಾಜ್ಯ ರಸ್ತೆ ಸಾರಿಗೆ ಸಂಸ್ಥೆಯ ವತಿಯಿಂದ ಪುತ್ತೂರಿನ ಸುತ್ತಮುತ್ತಲಿನ ಊರುಗಳಿಗೆ ಬಸ್ಸಿನ ವ್ಯವಸ್ಥೆ ಇದೆ. ದಯವಿಟ್ಟು ಸಾರ್ವಜನಿಕ ಭಗವದ್ಭಕ್ತರು ಇದರ ಸದುಪಯೋಗವನ್ನು ಪಡ್ಕೊಳ್ಬೇಕಾಗಿ ಕೇಳಿಕೊಳ್ಳುತ್ತಾ ಇದೆ. ಅದೇ ರೀತಿ ಕೆಎಸ್ಆರ್ಸಿ ಬಸ್ ನಿಲ್ದಾಣದ ವಠಾರದಲ್ಲಿರುವಂತಹ ನಡುಮಂದಿರು ಶ್ರೀ ದುರ್ಗಾಪುರ ಮಾರಿಯಮ್ಮ ಸೇವಾ ಟ್ರಸ್ಟ್ ಇದರ ಆಶ್ರಯದಲ್ಲಿ 101 ದೈವಗಳು ಬ್ರಹ್ಮನಗರ ಇಲ್ಲಿ ವಾರ್ಷಿಕೋತ್ಸವ ದುರ್ಗಾ ಮಾರಿಯಮ್ಮನವರ ಮಹಾಪೂಜೆ ನೆರವೇರಲಿಕ್ಕಿದೆ. 28ನೇ ತಾರೀಕಿನಿಂದ 6-5-23ನೇ ಶನಿವಾರದ ತನಕ ವಿವಿಧ ಧಾರ್ಮಿಕ ಕಾರ್ಯಕ್ರಮಗಳೊಂದಿಗೆ ಶಶಿಕುಮಾರ್ ರೈ ಪೈಲಟ್ ಶ್ರೀಯುತ ಶಶಿಕುಮಾರ್ ರೈ, ಆರ್ಯಾಪ ಗ್ರಾಮದ ನೇರಳಕಟ್ಟೆ ಶ್ರೀ ಅಮ್ಮನವರ ದೇವಸ್ಥಾನದ ವಾರ್ಷಿಕ ಮಾರಿ ಪೂಜೆ ಇದೇ ಬರುವ ತಾರೀಕು 24-23ನೇ ಗುರುವಾರದಿಂದ 28-4-23ನೇ ಶುಕ್ರವಾರದವರೆಗೆ ವಿವಿಧ ಧಾರ್ಮಿಕ ಕಾರ್ಯಕ್ರಮಗಳೊಂದಿಗೆ ನೆರವೇರಲಿಕ್ಕಿದೆ. ಹರಿನಾರಾಯಣ ಹೊಳ್ಳ, ಸಮೃದ್ಧಿ ಕೊಂಬೆಟ್ಟು, ಹೋಟೆಲ್ ಹರಿಪ್ರಸಾದ್. ಆದರಣೀಯರೇ, ಮಹಾತೋಬಾರ ಶ್ರೀ ಮಹಾಲಿಂಗೇಶ್ವರ ದೇವರ ಈ ಒಂದು ಜಾತ್ರೆಯ ಸಮಯದಲ್ಲಿ ಕಳೆದ 41 ವರ್ಷಗಳಿಂದ ಶ್ರೀ ಸತ್ಯಸಾಯಿ ಸೇವಾ ಸಮಿತಿ ಪುತ್ತೂರು ಇವರು ಉಚಿತ ಮಜ್ಜಿಗೆ ನೀರಿನ ವ್ಯವಸ್ಥೆಯನ್ನ ಮಾಡ್ತಾ ಇದ್ದಾರೆ. ಹಾಗೆ ವಕೀಲರ ಅಸೋಸಿಯೇಷನ್, ಬಾರ್ ಅಸೋಸಿಯೇಷನ್ ವತಿಯಿಂದ ಕಂಬಳ ಗದ್ದೆಯ ಪ್ರಥಮ ಭಾಗದಲ್ಲಿ ಕಳೆದ ಹಲವಾರು ವರ್ಷಗಳಿಂದ ಬೆಲ್ಲ ಮತ್ತು ನೀರಿನ ವ್ಯವಸ್ಥೆಯನ್ನ ಉಚಿತವಾಗಿ ನೀಡುತ್ತಿದ್ದಾರೆ. ವಕೀಲರ ಸಂಘ ಪುತ್ತೂರು ಇವರು, ಅದೇ ರೀತಿ ದೇವಾಂಗ ಸಮಾಜ ಪುತ್ತೂರು ಇವರು ಮೂಲನಾಗನ ಬನದ ಬಳಿಯಲ್ಲಿ ಬೆಲ್ಲ ಮತ್ತು ನೀರಿನ ವ್ಯವಸ್ಥೆಯನ್ನ ಹಲವಾರು ವರ್ಷಗಳಿಂದ ನೆರವೇರಿಸುತ್ತಿದ್ದಾರೆ. ಇವರೆಲ್ಲರಿಗೂ ನಾವು ತುಂಬು ಹೃದಯದ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇವೆ.
ಹಾಗೆ ನಾಳೆ ದಿನ ದೇವರು ಅವಭೃತ ಸ್ಥಾನಕ್ಕೆ ಹೋಗುವಂತ ಸಂದರ್ಭದಲ್ಲಿ ದರ್ಬೆಯ ಪ್ರಶಾಂತ್ ಹೋಟೆಲ್ನ ಎದುರುಗಡೆ ಮಹಾಲಿಂಗೇಶ್ವರ ಯಕ್ಷಗಾನ ಕಲಾ ಸಂಘ ಪುತ್ತೂರು ಇದರ ಶ್ರೀ ಗಣೇಶ್ ಪಾಲೇಚಾರ್ಯವರ ಶಿಷ್ಯಂದರಿಂದ ಹನುಮಂತ ನಿವಾಸ ಎಂಬಂತ ಯಕ್ಷಗಾನ ಪೌರಾಣಿಕ ಬಯಲಾಟ ನೆರವೇರಲಿಕ್ಕಿದೆ. ಭಗವದ್ಭಕ್ತರಾದ ತಾವೆಲ್ಲರೂ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಬೇಕಾಗಿ ತಮ್ಮಲ್ಲಿ ಈ ಮೂಲಕ ವಿನಂತಿಯನ್ನು ಮಾಡ್ತಾ ಇದ್ದೇವೆ. ಅದೇ ರೀತಿ ಬಪ್ಪಡಿಗೆಯ ಮಾರಿಯಮ್ಮ ದೇವಸ್ಥಾನ ಇಲ್ಲಿಯ ಪ್ರತಿಷ್ಠಾ ವರ್ಧಂತಿ ಮತ್ತು ವಾರ್ಷಿಕ ಮಾರಿ ಪೂಜೆ ಇದೇ ಬರುವ ಮೇ 1ರಿಂದ ಮೇ 7ರ ತನಕ ವಿವಿಧ ಧಾರ್ಮಿಕ ಕಾರ್ಯಕ್ರಮಗಳಲ್ಲಿ ನೆರವೇರಲಿಕ್ಕಿದೆ. ಭಗವದ್ಭಕ್ತರಾದ ತಾವೆಲ್ಲರೂ ಈ ಪುಣ್ಯ ಕಾರ್ಯಕ್ರಮದಲ್ಲಿ ಭಾಗವಹಿಸುವಲ್ಲಿ ತಮ್ಮಲ್ಲಿ ಈ ಮೂಲಕ ವಿನಂತಿಯನ್ನು ಮಾಡ್ತಾ ಇದ್ದೇವೆ. ನಿತಿನ್ ಪಟೇಲ್ ಆದ್ಮೇಲೆ ಯುವರಾಜ್ ಭೋಸ್ಲೆ ಬಾಲಾಜಿ ಎಂಟರ್ಪ್ರೈಸಸ್ ಪುತ್ತೂರು. ಯುವರಾಜ್ ಭೋಸ್ಲೆ, ಸಂತೋಷ್ ಕುಮಾರ್ ನಳೀಲು, ತಾಯಿ ಉಳ್ಳಾಲ್ತಿಯ ಮೂಲ ಸ್ಥಾನವಾದಂತಹ ಮಲೆನಾಡಿನ ಕೊಟ್ಟಿರಕಾಯ ಎಂಬಲ್ಲಿ ದೇವಿಯ ನೂತನ ಗುಡಿ ಬ್ರಹ್ಮಕಲಶದೊಂದಿಗೆ ಇದೇ ಬರುವ ಮೇ ತಿಂಗಳ 12ನೇ ತಾರೀಕಿನಂದು ನೆರವೇರಲಿಕ್ಕಿದೆ. ಭಗವದ್ಭಕ್ತರಾದ ತಾವೆಲ್ಲರೂ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಬೇಕಾಗಿ ಸಂಬಂಧಪಟ್ಟಂತವರು ಸಾರ್ವಜನಿಕರಲ್ಲಿ ವಿನಂತಿಯನ್ನು ಮಾಡ್ತಾ ಇದ್ದಾರೆ. ಪನ್ನೂರಿನ ಭುವನೇಶ್ವರಿ ಅವರು ಮಾಹಿತಿ ಕೇಂದ್ರದ ಬಳಿಗೆ ಬರಬೇಕು. ರಂಜನ್ ಅನ್ನುವರು ಮಾಹಿತಿ ಕೇಂದ್ರದ ಬಳಿಯಲ್ಲಿ ಕಾಯ್ತಾ ಇದ್ದಾರೆ. ವಿಜಯ್ ಎಚ್ ಆಳ್ವ ಸಿದ್ಧಾಳ, ಅದಾದ್ಮೇಲೆ ನಿರಂಜನ್ ತಾರನಾಥ್ ಪೈ ದರ್ಬೆ. ಎಂ ಜಯರಾಜ್ ಭಂಡಾರಿ, ಡಿಂಬ್ರಿ ಕುರಿಯ ಜಯರಾಜ್ ಭಂಡಾರಿ. ದಿನೇಶ್ ಕಾಮತ್ ಹೋಟೆಲ್ ಬಸ್ ಸ್ಟ್ಯಾಂಡ್ ಪುತ್ತೂರು. ಶ್ರೀಯುತ ದಿನೇಶ್ ಕಾಮತ್. ತೆಂಕಿಲದ ಪುಷ್ಪಾವತಿಯವರು, ಶ್ರೀಮತಿ ಪುಷ್ಪಾವತಿಯವರು ಮಾಹಿತಿ ಕೇಂದ್ರಗಳು ಬರಬೇಕು. ನಿಮ್ಮ ಮನೆಯವರು ಕಾಯ್ತಾ ಇದ್ದಾರೆ. ತೆಂಕಿಲದ ಪುಷ್ಪಾವತಿ. ಸಂಜೀವ ಶೆಟ್ಟಿ ಮತ್ತು ಮಕ್ಕಳಾದಂಥ ಮುರಳೀಧರಂ, ಗಿರಿಧರಂ, ಮನೋಹರಂ, ಶಿವಶಂಕರಂ ಮತ್ತು ಸಂಜೀವ್ ಶೆಟ್ಟಿ ಅಂಡ್ ಸನ್ಸ್ ಪುತ್ತೂರು. ದಿನೇಶ್ ಕಾಮತ್ ಮುಂದೆ ಬನ್ನಿ. ಸುನೀತಾ ಪುಂಡಲೀಕನಾಥ್, ಅಶ್ವಿನಿ ಮೆಡಿಕಲ್ಸ್ ಪುತ್ತೂರು. ಸತೀಶ್ ಕಾಂತಿ ಮತ್ತು ಫ್ಯಾಮಿಲಿ. ಸುಬ್ರಹ್ಮಣ್ಯ ನಟ್ಟೋಜ, ಅಂಬಿಕಾ ವಿದ್ಯಾಲಯ ಬಪ್ಪಡಿಗೆ ಪುತ್ತೂರು. ಶ್ರೀಯುತ ಸುಬ್ರಹ್ಮಣ್ಯ ನಟ್ಟೋಜ ಅವರು, ಅಂಬಿಕಾ ವಿದ್ಯಾಲಯ. ಅಶ್ವಿನಿ ಮೆಡಿಕಲ್. ಯಾರಾದ್ರೂ ನಾವು ಹೆಸರು ಹೇಳಿ ಪ್ರಸಾದ ತಗೊಳ್ಳಿಕ್ಕೆ ಬಾಕಿ ಇದ್ರೆ ಸೇವಾದಾರ ಮುಂದೆ ಬರ್ಬೋದು. ಹೆಸರು ಕರೆದವ್ರು ಮಾತ್ರ. ನಾವು ಹೆಸರು ಹೇಳಿ ಪ್ರಸಾದ ತಗೊಳ್ಳಿಕ್ಕೆ ಬಾಕಿ ಇದ್ದವರು ದಯಮಾಡಿ ಇಲ್ಲಿ ಮುಂದೆ ಬಂದು ಹೇಳಿ ಪ್ರಸಾದ ತಗೋಬಹುದು. ಯಾರದ್ದು
ಯಾರಾದರೂ ಹೆಸರು ಬಿಟ್ಟೋಗಿದ್ರು ಸಹ ಹೇಳಿ. ಸೇವೆ ಮಾಡಿದವರು ಇಲ್ಲಿ ಹೆಸರು ಬಿಟ್ಟೋಗಿದ್ರು ದಯಮಾಡಿ ಮುಂದೆ ಬನ್ನಿ. ಬ್ರಹ್ಮರಥ ಹೋಯ್ತದೆ ಆತಜಿ ಕಡಿಮೆ ಮಲ್ಪೊರ್ಜಿ ನಿಧಾನವಾದ ಪೋಲೆ ಆ ಸಾಧನೆ ಒಂದು ನಕಲು ಒಂಚೂರು ಬಲಿಕೆ ಬರ್ತದೆ ಪೋಪು ನಕಲಿಗೆ ಅವಕಾಶ ಮಾಡ್ತೆ ಬರಲೆ ಎಲ್ಲ ಪೋಪನ ಕುರಿಚಿ ಉಂತಲಿನ ಪಣೊಂದಿಲ್ಲ ಇಂತಲ ಆಂಡಲ ಒಂದೊಂದು ಎತ್ತನ ಪೋಳೆ ಪಣದ ಎತ್ತನ ನಿಧಾನವಾದ ಪೋಲೆ ರಸ್ತೆದ ಮಧ್ಯದ ಒಂದು ನಕಲು ಒಂಟೆ ಸ್ಥಿರ ಬರಲು ಪಣನಿಕಲ ವಿನಂತಿ ಬರ್ತದಲ್ಲ. ಎಲ್ಲ ಭಗವದ್ಭಕ್ತರಲ್ಲಿ ವಿನಂತಿ, ಎಲ್ಲರೂ ರಥಬೀದಿಯನ್ನ ರಥ ಎಳಿಲಿಕ್ಕೆ ದಾರಿ ಮಾಡಿಕೊಡ್ಬೇಕು. ರಥಬೀದಿಯಲ್ಲಿ ನಿಂತಂತ ಎಲ್ಲ ಸಜ್ಜನ ಬಂಧುಗಳು ನದಿಗೆ ಸರಿಬೇಕು. ಸ್ವಯಂ ಸೇವಕರು ಮತ್ತೆ ಯಾರೋ ರಥದಾರ ಸೇವಾದಾರಿದ್ದವರು ಸೇರಿ ರಥ ಎಳಿಬೇಕು. ದಯಮಾಡಿ ಉಳಿದವರೆಲ್ಲ ಬದಿಗೆ ಸರಿಬೇಕು. ರಮೇಶ್ ಆಚಾರ್ಯ ಸುಳ್ಯ ಇವರು ಸತ್ಯಸಾಯಿ ಮಜ್ಜಿಗೆ ಕೇಂದ್ರ, ಅಲ್ಲಿ ಮಜ್ಜಿಗೆ ವಿತರಣೆ ಮಾಡ್ತಾ ಇರುವಂತ ಜಾಗಕ್ಕೆ ಹೋಗಬೇಕು. ರಮೇಶ್ ಆಚಾರ್ಯ ಸುಳ್ಯ ಅವರು. ಹಲೋ ಆತ್ಮೀಯರೇ, ಬಂಟ್ವಾಳ ತಾಲೂಕಿನ ಮಾಣಿದ ಕುಕ್ಕಾಜೆ ಬರುವ ಕಾಳಿಕಾಂಬ ಆಂಜನೇಯ ದೇವಸ್ಥಾನದಲ್ಲಿ ದೃಢಕಲಶ ಕಾರ್ಯಕ್ರಮ ನೆರವೇರಲಿಕ್ಕಿದೆ. ಆ ಪ್ರಯುಕ್ತ 26ನೇ ತಾರೀಕಿನ ಬುಧವಾರ ಮಧ್ಯಾಹ್ನ 1 ಗಂಟೆಗೆ ಸಾಂಸ್ಕೃತಿಕ ಕಾರ್ಯಕ್ರಮದ ಅಂಗವಾಗಿ ದಯಾ ಕ್ರಿಯೇಷನ್ ಬಾಯಾರ ತಂಡದವರಿಂದ ನೃತ್ಯ ಸಂಗಮ ಸಾಂಸ್ಕೃತಿಕ ಕಾರ್ಯಕ್ರಮ ನೆರವೇರಲಿಕ್ಕಿದೆ. ಸರ್ವರಿಗೂ ಆದರದ ಸ್ವಾಗತವನ್ನು ಬಯಸುತ್ತಾರೆ. ಕುಕ್ಕಾಜೆ ಶ್ರೀ ಕಾಳಿಕಾಂಬ ಆಂಜನೇಯ ದೇವಸ್ಥಾನ, ಮಾಣಿದ ಕುಕ್ಕಾಜೆ, ಬರುವ ಬಂಟ್ವಾಳ ತಾಲೂಕು. ತೆಂಕಿಲದ ಆನಂದರವರು ಬ್ರಹ್ಮರಥದ ಬಳಿಗೆ ಬರಬೇಕು. ಗಮನಹರಿಸಿ, ತೆಂಕಿಲದ ಆನಂದರೇ ಬ್ರಹ್ಮರಥದ ಕೈ ತರ ಬರಲು. ಜಸ್ಟ್ ಹೀಗೆ ಫ್ಯಾನ್ ರಥ ಮೈನ ಅದನ್ನೇ ಆಗ್ತದೆ. ಇದನ್ನು ಜಸ್ಟ್ ವೈಡಲ್ಲಿ ಇರ್ತದೆ. ಓಕೆ ಅಲ್ಲ, ವೈಡರ್ಲಿ ಇರಲಿ. ಕೌಶಿಕ್ ಸುವರ್ಣ ಅವರು ಮಾಹಿತಿ ಕೇಂದ್ರದ ಬಳಿಗೆ ಬರಬೇಕು. ಕೌಶಿಕ್ ಸುವರ್ಣ ಅವರು ಮಾಹಿತಿ ಕೇಂದ್ರದ ಬಳಿಗೆ ಬನ್ನಿ. ಹತ್ತೂರ ಒಡೆಯ ಮಹಾತೋಬಾರ ಪುತ್ತೂರು ಮಹಾಲಿಂಗೇಶ್ವರ ದೇವರ ವೈಭವದ ರಥೋತ್ಸವ ಕಾರ್ಯಕ್ರಮ ಇನ್ನೇನು 2-3 ನಿಮಿಷಗಳಲ್ಲಿ ಪ್ರಾರಂಭಗೊಳ್ಳಲಿಕ್ಕಿದೆ. ಈಗಾಗಲೇ ತಿಳಿದಂತೆ ಯಾರೆಲ್ಲ ಸಾರ್ವಜನಿಕರು ಪಂಚೆ ಶಲ್ಯವನ್ನು ಧರಿಸಿದ್ದೀರೋ ಅವರಿಗೆ ಮಾತ್ರ ರಥವನ್ನ ಇಡಲಿಕ್ಕೆ ಅವಕಾಶವನ್ನ ಕಲ್ಪಿಸಲಾಗಿದೆ. ಉಳಿದಂತೆ
ಸುಡುಮದ್ದು ಪ್ರದರ್ಶನ ನಡೆದಂತ ಜಾಗದ ಬಳಿಯಲ್ಲಿ ಮಗುವಿನ ಚೈನ್ ಒಂದು ಕಳೆದು ಹೋಗಿರ್ತದೆ. ಸಿಕ್ಕಿದವರು ಅದನ್ನು ಮಾಹಿತಿ ಕೇಂದ್ರಕ್ಕೆ ತಲುಪಿಸಿ. ಆ ರಥಬೀದಿಯಲ್ಲಿ ತುಂಬಾ ಜನ ತಾಯಂದಿರು ತಾವು ರಥವನ್ನ ವೀಕ್ಷಣೆ ಮಾಡ್ತಿದ್ದೀರಿ, ಸಂತೋಷ. ಆದ್ರೆ ರಥವನ್ನ ಎಳೆಯುವಂತ ಸಂದರ್ಭದಲ್ಲಿ ತೊಂದರೆ ಆಗ್ತದೆ. ದಯವಿಟ್ಟು ಆ ಬಫರ್ ಜೋನ್ ಅನ್ನು ಬಿಟ್ಟು ಹೊರಗಡೆ ಬರಬೇಕು ತಾವು. ಅದು ಮಾತೆಯರಿರ್ಬೋದು, ಪುರುಷರಿರ್ಬೋದು, ದಯವಿಟ್ಟು ಬಫರ್ ಝೋನ್ ಅನ್ನು ಬಿಟ್ಟು ಹೊರಗಡೆ ಬರಬೇಕು. ಈಗಾಗಲೇ ನಾವು ಹಲವಾರು ಬಾರಿ ಹೇಳಿದ್ದೇವೆ, ಯಾರು ಪಂಚೆ ಮತ್ತು ಶಲ್ಯವನ್ನ ಧರಿಸಿದ್ದಾರೋ ಅವರಿಗೆ ಮಾತ್ರ ರಥವನ್ನು ಎಳೆಯಲಿಕ್ಕೆ ಅವಕಾಶವನ್ನ ಕಲ್ಪಿಸಲಾಗಿದೆ. ಶರಣ್ ರಾಜ್ ಎಂಬಂತ ಒಬ್ಬರು ವ್ಯಕ್ತಿ ನಮ್ಮ ಮಾಹಿತಿ ಕೇಂದ್ರದಲ್ಲಿದ್ದಾರೆ. ಅವರ ಅಕ್ಕ ರೋಹಿಣಿಯವರು, ಬಹುಶಃ ಯಾವ ಊರಂತವರಿಗೆ ಹೇಳಲಿಕ್ಕೆ ಗೊತ್ತಾಗ್ತಿಲ್ಲ ಅಂತ ಕಾಣ್ತದೆ. ಶರಣ್ ರಾಜ್ ಅವರ ಅಕ್ಕ ರೋಹಿಣಿಯವರು ಜೊತೆಯಲ್ಲಿ ಬಂದಿರುವಂತವರು. ಅವರು ಎಲ್ಲಿದ್ರು ತಕ್ಷಣ ಈ ಮಾಹಿತಿ ಕೇಂದ್ರದ ಬಳಿ ಬರಬೇಕು. ಶರಣ್ ರಾಜ್ ಅವರ ಅಕ್ಕ ರೋಹಿಣಿಯವರು ಮಾಹಿತಿ ಕೇಂದ್ರದ ಬಳಿ ಬರಬೇಕು. ನಿಮ್ಮನ್ನ ಶರಣ್ ರಾಜ್ ಅವರು ಕಾಯ್ತಾ ಇದ್ದಾರೆ. ಚಂದ್ರು ಮತ್ತು ದಾಮೋದರ್ ಸುಳ್ಯದವರು ಮಾಹಿತಿ ಕೇಂದ್ರದ ಬಳಿಗೆ ಬರಬೇಕು. ರಾಜೇಶ್ ಅನ್ನುವರು ಕಾಯ್ತಾ ಇದ್ದಾರೆ. ಚಂದ್ರು ಮತ್ತು ದಾಮೋದರ್ ಸುಳ್ಯದವರು. ಅಲ್ಲಿ ರಥಕ್ಕೆ ಕನೆಕ್ಷನ್ ಮಾಡಿದಂತ ಆ ಏಡಿಯನ್ನು ತೆಗಿತಾ ಇದ್ದಾರೆ. ದಯವಿಟ್ಟು ಭಗವದ್ಭಕ್ತರು ಸ್ವಲ್ಪ ಬದಿಗೆ ಸರಿದು ನಿಲ್ಲಿ. ಯಾರಿಗಾರು ಅಲ್ಲಿ ಸಾಗುವುದು ಬೇಡ. ದಯವಿಟ್ಟು ಈಗಾಗಲೇ ಹೇಳಿದಾಗೆ ಪುತ್ತೂರಿನ ಪೊಲೀಸ್ ಇಲಾಖೆ ಸಾರ್ವಜನಿಕರಿಗೆ ವಿನಂತಿ ಮಾಡ್ತಾ ಇದೆ, ದಯವಿಟ್ಟು ಗಮನಿಸಿ. ತಮ್ಮ ಮೈ ಮೇಲಿರುವಂತಹ ಚಿನ್ನಾಭರಣಗಳು, ತಮ್ಮ ಜೊತೆಯಲ್ಲಿರುವಂತಹ ಮಕ್ಕಳು, ತಮ್ಮ ಜೊತೆಯಲ್ಲಿರುವಂತಹ ಹಿರಿಯರ ಬಗ್ಗೆ ಗಮನ ಇರಬೇಕು. ಅಪರಿಚಿತ ವ್ಯಕ್ತಿಗಳೊಡನೆ ಸ್ನೇಹಿತರ ಬೇಡ. ಏನಾದರೂ ಡೌಟ್ಸ್ ಕಂಡು ಬಂದ್ರೆ ತಕ್ಷಣ ಪೊಲೀಸ್ ಇಲಾಖೆಯನ್ನ ಭೇಟಿ ಮಾಡುವುದು. ಆತ್ಮೀಯರೇ, ಪೊಲೀಸ್ ಇಲಾಖೆ ಸಾರ್ವಜನಿಕರ ವಿನಂತಿ ಮಾಡುವುದನ್ನು ಈ ಒಂದು ಜಾತ್ರೆಯ ಸಂದರ್ಭದಲ್ಲಿ ನಿಗಲ ಮೈತ ಪುಣಜ ಬಸಾಯಿ ಬಂಗಾರದ ಬಗ್ಗೆ ವಿಶೇಷವಾದ ಗಮನ ಇಪ್ಪಡಿ ಜೋಕಲು ಬಾಲೆಗೆ ಅದರ ಹಿರಿಯ ಒಟ್ಟಿಗೆ ಸೇರಿದ ಜಾಗೃತಿ ಪೂರ್ಣ ಮಾಡಿದಕ್ಕೆ ಕೇಳೋದಿಲ್ಲ. ಅವೇ ನಮ್ಮನೆ ಈ ಒಂಜಿ ದೇವರನ ವೈಭವದ ರಥೋತ್ಸವದ ಬುಕ್ಕ ಬೇತೆ ಬೇತೆ ಊರು ಬಂದ ಪುತ್ತೂರದ ಸುತ್ತಮುತ್ತದ ಊರು ಉಪಾಯನೆ ಕೆಎಸ್ಆರ್ಟಿಸಿ ಬಸ್ ವ್ಯವಸ್ಥೆ ಉಂಟು. ಕೆಎಸ್ಆರ್ಟಿಸಿ ಬಸ್ ಸ್ಟ್ಯಾಂಡ್ ಒಪ್ಪಿದಂಡು ದಯಮಾಡಿ ಭಗವತ್ ಭಕ್ತರಿ ಎಂತ ಉಪಯೋಗವನ್ನು ಪಡೆದುಕೊಳ್ಳುವುದಕ್ಕೆ ವಿನಂತಿ ಮಾಡೋದಿಲ್ಲ. ಆತ್ಮೀಯರೇ, ಬ್ರಹ್ಮರಥೋತ್ಸವದ ಬಳಿಕ ಶ್ರೀ ಮಹಾಲಿಂಗೇಶ್ವರ ದೇವರ ಸವಾರಿ ಇದೇ ನಮ್ಮ ಹತ್ತಿರದಲ್ಲಿರುವಂತಹ ಬಂಗಾರಕಾಯರ ಕಟ್ಟೆ ಸವಾರಿ. ಆ ನಂತರ ಅಂಕದ ಕಟ್ಟೆಯಲ್ಲಿ ದಂಡನಾಯಕ
ದೇವಸ್ಥಾನದಲ್ಲಿ ಒಂದು ವಿಶೇಷವಾದಂತಹ ಧಾರ್ಮಿಕ ಗ್ರಂಥಾಲಯ ಕೆಲವು ಸಮಯಗಳ ಹಿಂದೆ ಉದ್ಘಾಟನೆಗೊಂಡಿದೆ. ನಿಮಗೆಲ್ಲ ಗೊತ್ತಿರಬೇಕು, ಕರ್ನಾಟಕ ರಾಜ್ಯದ ಯಾವುದೇ ಧಾರ್ಮಿಕ ದತ್ತಿ ಇಲಾಖೆಗೆ ಸಂಬಂಧಪಟ್ಟಂತಹ ದೇವಸ್ಥಾನಗಳಲ್ಲಿ ಇಲ್ಲದಂತ ಒಂದು ಹೊಸ ಯೋಜನೆ ಮತ್ತು ಯೋಚನೆ ಅದು ನಟರಾಜ ವೇದಿಕೆಯ ಕೆಳಭಾಗದಲ್ಲಿ ಕಾರ್ಯನಿರ್ವಹಿಸುತ್ತದೆ. ಅಲ್ಲಿ ಬೇರೆ ಬೇರೆ ನಮ್ಮ ಧಾರ್ಮಿಕಕ್ಕೆ ಸಂಬಂಧಪಟ್ಟಂತಹ ಪುಸ್ತಕಗಳು ಇದೆ, ಅದನ್ನು ಓದುವಂತ ಅವಕಾಶವಿದೆ. ಇದರ ಸದುಪಯೋಗವನ್ನು ತಾವು ಪಡ್ಕೊಳ್ಬೇಕಾಗಿ ತಮ್ಮಲ್ಲಿ ವಿನಂತಿ ಮಾಡಿಕೊಳ್ತಾ ಇದೆ. ಅದೇ ರೀತಿ ನಮ್ಮ ಮಕ್ಕಳಿಗೆ ಧಾರ್ಮಿಕ ಸಂಸ್ಕೃತಿಯನ್ನ ಕಲಿತುಕೊಳ್ಳುವಂಥದ್ದು, ಅದನ್ನು ಉಪದೇಶ ಮಾಡುವಂತ ಕೇಂದ್ರಗಳು ದೇವಸ್ಥಾನದಲ್ಲಿ ಕೂಡ ನಡೀತದೆ. ಸುತ್ತಮುತ್ತಲಿನ ಮಹಾಲಿಂಗೇಶ್ವರ ದೇವರ ಆ ಕಟ್ಟೆಗೆ ಸಂಬಂಧಪಟ್ಟ ಹಾಗೆ ಮತ್ತು ಕೆಲವೊಂದು ದೇವಸ್ಥಾನಗಳಲ್ಲಿ ಕೂಡ ಆ ಧಾರ್ಮಿಕ ಪ್ರಜ್ಞೆಯನ್ನು ಮೂಡಿಸುವಂತ ಕೆಲಸಗಳು ಹಲವಾರು ಅಂದ್ರೆ 2 ವರ್ಷಗಳಿಂದ ನೆರವೇರುತ್ತದೆ. ದೇವಸ್ಥಾನದ ಆಡಳಿತ ಮಂಡಳಿಯ ಅಧ್ಯಕ್ಷರಾದಂತ ಮುಳಿಯ ಕೇಶವ ಪ್ರಸಾದರ ನೇತೃತ್ವದಲ್ಲಿ ಮತ್ತು ಇಲ್ಲಿಯ ಎಲ್ಲ ಸಮಿತಿಯ ಸದಸ್ಯರ ಸಹಕಾರದೊಂದಿಗೆ ಊರವರ ಪ್ರೋತ್ಸಾಹದೊಂದಿಗೆ ಧಾರ್ಮಿಕ ಶಿಕ್ಷಣ ಪ್ರತಿದಿನ ನೆರವೇರುತ್ತದೆ. ತಮ್ಮ ಮಕ್ಕಳನ್ನು ಕೂಡ ಅಲ್ಲಿಗೆ ಕಳಿಸುವಂತ ಅವಕಾಶಗಳು 100ಕ್ಕೆ 100 ಇದೆ ಎಂಬುದನ್ನು ತಮ್ಮ ಗಮನಕ್ಕೆ ತರ್ತಾ ಇದ್ದೇವೆ. ಇನ್ನೇನು ವೈಭವದ ಬ್ರಹ್ಮರಥೋತ್ಸವ ಈಗ ನೆರವೇರಲಿಕ್ಕಿದೆ. ದೇವಸ್ಥಾನದ ನೌಕರ ಭವಿಷ್ಯತ್ ಅವರು ಬ್ರಹ್ಮರಥದ ಬಳಿ ಬರಬೇಕು. ಅಲ್ಲಿ PG ಜಗನ್ಯೋತ್ಸವರನ್ನ ಭೇಟಿಯಾಗಬೇಕು. ದೇವಸ್ಥಾನದ ನೌಕರರಾದಂತಹ ಭವಿಷ್ಯತ್ ಬ್ರಹ್ಮರಥದ ಬಳಿ ಬರಬೇಕು. ಅಲ್ಲಿ ನಮ್ಮ ವಾಸ್ತು ಇಂಜಿನಿಯರ್ PG ಜಗನ್ಯೋತ್ಸವರನ್ನ ಭೇಟಿಯಾಗಬೇಕು ತಕ್ಷಣ. ಆದರಣೀಯರೇ, ಕೆಲವು ದಿನಗಳ ಹಿಂದೆ ಮಹಾತೋಬಾರ ಮಹಾಲಿಂಗೇಶ್ವರ ದೇವಸ್ಥಾನದ ಪಶ್ಚಿಮ ಭಾಗದಲ್ಲಿರುವಂತಹ
ಯಾರಿಗೆ ತೊಂದರೆಯಾಗಿದೆ ಅಥವಾ ಯಾರು ನಿಜವಾಗಿ ತಪ್ಪಿಸಿಕೊಂಡಿದ್ದಾರೆ ಅವರ ಮಾಹಿತಿಯನ್ನ ಅವರ ಮನೆಯವರಿಗೆ ಕೊಡಲಿಕ್ಕೆ ಬೇಕಾಗಿ ದೇವಳದ ವತಿಯಿಂದ ಈ ಒಂದು ವ್ಯವಸ್ಥೆಯನ್ನು ಮಾಡಲಾಗಿದೆ. ಆದರೆ ಕೆಲವು ಭಗವದ್ಭಕ್ತರು ಒಂದು ರೀತಿಯ ಆಟದ ರೀತಿಯಲ್ಲಿ ಆ ವ್ಯಕ್ತಿಯನ್ನು ದೂರದಲ್ಲಿ ನಿಲ್ಲಿಸಿ ಇಂಥವರು ಬರಬೇಕು, ಇಂಥವರು ಕಾಯ್ತಾ ಇದ್ದಾರೆ ಎಂಬುದನ್ನು ಸುಮ್ಮನೆ ಹೇಳಿ ಒಂದು ರೀತಿಯ ಆನಂದವನ್ನು ಪಡೆಯುವುದು ನಾವು ಕಾಣ್ತಾ ಇದ್ದೇವೆ. ಕೆಲವರು ಇದ್ದಾರೆ ಇಂಥವರು ಸಭೆ ಕೇಳಿ ನಾವು ಇಂಥವರೇ ಕಾಯ್ತಾ ಇದ್ದೇವೆ, ಅವರು ಬರಬೇಕಿಲ್ಲ, ಪುನಃ ಇವರು ಬಂದಿದ್ದಾರೆ ನೀವು ಬನ್ನಿ ಅಂತ ಇದು ಕೆಲಸ ಆಗ್ತದೆ. ಅದಕ್ಕೋಸ್ಕರ ಚಿನ್ನದ ಕಡಗ ಒಂದು ಕಳೆದೋಗಿರ್ತದೆ. ಸಿಕ್ಕಿದವರು ಮಾಹಿತಿ ಕೇಂದ್ರಕ್ಕೆ ತಂದು ಬ್ಯಾಟ್ರಿ ಜಾತಿಯಿಂದ ಯಾವ ಆ ಡ್ರೋನ್ ಶೂಟಿಂಗ್ ಮಾಡುವಂತವರು, ಡ್ರೋನ್ ನಲ್ಲಿ ಕಾರ್ಯಕ್ರಮವನ್ನ ಶೂಟಿಂಗ್ ಮಾಡುವವರು ಆ ರಥ ಹೋಗುವಂತ ಕೆಳಗಿನ ಭಾಗ ತನಕ ಬರಬೇಕು. ಆ ಎಲ್ಲ ದೃಶ್ಯಗಳನ್ನು ತಮ್ಮ ಕ್ಯಾಮರಾದಲ್ಲಿ ಸೆರೆ ಹಿಡಿಯಬೇಕೆಂಬುದಾಗಿ ವಿನಂತಿ ಮಾಡಿಕೊಳ್ತಾ ಇದ್ದೇವೆ. ಡ್ರೋನ್ ನಲ್ಲಿ ಶೂಟಿಂಗ್ ಮಾಡುವಂತ ಡ್ರೋನ್ ಯಜಮಾನರಲ್ಲಿ ವಿನಂತಿಯನ್ನು ಮಾಡ್ತಾ ಇದ್ದೇವೆ. ಆ ಡ್ರೋನ್ ರಥ ಎಲ್ಲೇ ತನಕ ಹೋಗ್ತದೆ ಅಲ್ಲೇ ತನಕ ಹೋಗುವಂತ ಆ ಒಂದು ಚಿತ್ರಣವನ್ನ ಸೆರೆ ಹಿಡಿಯಬೇಕಾಗಿ ತಮ್ಮಲ್ಲಿ ಮತ್ತೊಮ್ಮೆ ವಿನಂತಿಯನ್ನ ಮಾಡ್ತಾ ಇದ್ದೇವೆ. ದೇವಸ್ಥಾನದ ಮುಂಭಾಗದ ರಸ್ತೆಯನ್ನೇ ಎಲ್ಲರೂ ಬಳಸ್ತಾ ಇರುವ ಕಾರಣ ಅಲ್ಲಿ ತುಂಬಾ ರಶ್ ಆಗ್ತಾ ಇದೆ. ಈಚೆ ಕೆರೆ ಬದಿಯಿಂದ ಹಿಂಭಾಗದ ಬದಿಯಿಂದ ಕೂಡ ರಸ್ತೆಯ ಮೂಲಕ ಹೋದ್ರೆ ಸ್ವಲ್ಪ ರಶ್ ಕಡಿಮೆ ಆಗಿದೆ. ಅನುಸೂಯ, ವಂದನ ಮತ್ತು ವರುಣ್ ಇವರಿಗಾಗಿ ಶೇಖರ್ ಅವರು ಕಾಯ್ತಾ ಇದ್ದಾರೆ ಮಾಹಿತಿ ಕೇಂದ್ರದಲ್ಲಿ. ಮೈಸೂರಿನ ಅಮೃತ ಎಂಬಂತ ಹೆಣ್ಣು ಮಗಳು ತಪ್ಪಿಸಿಕೊಳ್ಳಿದ್ದಾರೆ. ನಿಮ್ಮನ್ನ ಡಿಂಪಲ್ ಎಂಬವರು ಈ ಮಾಹಿತಿ ಕೇಂದ್ರದಲ್ಲಿ ಕಾಯ್ತಾ ಇದ್ದಾರೆ. ಮೈಸೂರಿನ ಅಮೃತ ಎಂಬಂತ ಹೆಣ್ಣು ಮಗಳು
ನಾಳೆಯ ದಿನ ನಮ್ಮೆಲ್ಲರ ಆರಾಧ್ಯ ದೇವರಾದ ಮಹತೋಬಾರ ಮಹಾಲಿಂಗೇಶ್ವರ ದೇವರ ಅವಭೃತ ಸ್ಥಾನದ ಸವಾರಿ ಸಂಜೆ 4 ಗಂಟೆಗೆ ಸರಿಯಾಗಿ ದೇವಸ್ಥಾನದಿಂದ ಹೊರಟು ವೀರವಂಗಲಕ್ಕೆ ತಲುಪಲಿಕ್ಕಿದೆ. ಈಗಾಗಲೇ ಸೂಚನೆಯನ್ನು ಕೊಟ್ಟಿದ್ದೇವೆ. ಯಾವುದೇ ಕಾರಣಕ್ಕೂ ಯಾರೂ ಕೂಡ ದೇವರು ಹೋಗುವ ರಸ್ತೆಗಳಲ್ಲಿ ನೀರನ್ನು ಹಾಕಿ ಸ್ವಚ್ಛಗೊಳಿಸಬಾರದು. ಒಂದು ವೇಳೆ ರಸ್ತೆಯನ್ನ ಸ್ವಚ್ಛಗೊಳಿಸಬೇಕು ಎಂದು ಅನಿಸಿದರೆ ಬೆಳಗ್ಗೆ 10 ಗಂಟೆಯ ಮೊದಲು ಆ ರಸ್ತೆಯನ್ನ ನೀರು ಹಾಕಿ ಸ್ವಚ್ಛಗೊಳಿಸುವುದಕ್ಕೆ ಆಕ್ಷೇಪಗಳು ಇಲ್ಲ. ಯಾಕಂತ ಕೇಳಿದರೆ, ನೀವು ರಸ್ತೆಗೆ ದೇವರು ಬರುವಾಗ ನೀರನ್ನ ಹಾಕಿದರೆ ಆ ರಸ್ತೆಯಲ್ಲಿ ಇರುವಂತಹ ಹೊಯ್ಗೆ ಮತ್ತು ಧೂಳು ಬೇರೆ ಬೇರೆಯಾಗಿ ಆ ಮರಳಿನ ಅಂದ್ರೆ ಹೊಯ್ಗೆಯ ಕಣಗಳು ಬ್ರಹ್ಮವಾಹಕಕ್ಕೆ, ತಂತ್ರಿಗಳಿಗೆ, ಅರ್ಚಕರ ಕಾಲುಗಳಿಗೆ ಅದು ಚುಚ್ಚಿದೆ. ನಾವಾದ್ರೆ ಒಂದು ಬದಿಗೆ ಹೋಗಿ ಅದನ್ನು ಹೊರಸಿಟ್ಟುಕೊಳ್ಳಬಹುದು, ತೆಗಿಬಹುದು. ಆದರೆ ಅವರಿಗೆ ಬ್ರಹ್ಮವಾಹಕರಿಗೆ, ತಂತ್ರಿ ವರಿಯರಿಗೆ, ಅರ್ಚಕ ವರ್ಗದವರಿಗೆ ಅದನ್ನು ಸ್ವಚ್ಛ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಆ ನಿಟ್ಟಿನಲ್ಲಿ ಈ ಸೂಚನೆಯನ್ನ ಸಾರ್ವಜನಿಕ ಭಗವದ್ಭಕ್ತರು ಎಲ್ಲರೂ ಗಮನಿಸಬೇಕಾಗಿ ತಮ್ಮ ಗಮನಕ್ಕೆ ಈ ಮೂಲಕ ತರ್ತಾ ಇದ್ದೇವೆ. ನಾಳೆಯ ದಿನ ದೇವರು ಹೋಗುವ ಸಂದರ್ಭದಲ್ಲಿ ಯಾವ ರಸ್ತೆಗೂ ಯಾರು ನೀರು ಹಾಕಿ ಅದನ್ನು ಸ್ವಚ್ಛಗೊಳಿಸಬಾರದಾಗಿ ತಮ್ಮಲ್ಲಿ ಮತ್ತೊಮ್ಮೆ ವಿನಂತಿಯನ್ನು ಮಾಡ್ತಾ ಇದ್ದೇವೆ. ಉಮಾವತಿಯವರನ್ನು ಮಾಹಿತಿ ಕೇಂದ್ರದಲ್ಲಿ ಗೌತಮ್ ಅನ್ನುವ ಹುಡುಗ ಕಾಯ್ತಾ ಇದ್ದಾರೆ. ಉಮಾವತಿ ಅನ್ನುವವರನ್ನು ಗೌತಮ್ ಅನ್ನುವ ಹುಡುಗ ಮಾಹಿತಿ ಕೇಂದ್ರದಲ್ಲಿ ಕಾಯ್ತಾ ಇದ್ದಾರೆ. ರೇಣುಕಮ್ಮ ಮರೀಲು ಅವರು ಮಾಹಿತಿ ಕೇಂದ್ರದ ಬಳಿಗೆ ಬನ್ನಿ. ಅಂಜನ್ ಅನ್ನುವರು ಮಾಹಿತಿ ಕೇಂದ್ರದ ಬಳಿ ನಿಮಗೆ ಕಾಯ್ತಾ ಇದ್ದಾರೆ. ಮರೀಲಿನ ರೇಣುಕಮ್ಮ. ಕಳೆದು ಹೋಗಿರತಕ್ಕಂಥ ಬೆಳ್ಳಿಯ ಕಾಲು ಚೈನು, ವಾಚ್, ಮೊಬೈಲ್
ರಥಕ್ಕೆ ಜೋಡಿಸಿದಂತ ಏಣಿಯನ್ನ ತರ್ತಾ ಇದ್ದಾರೆ. ದಯವಿಟ್ಟು ಅಲ್ಲಿಂದ ಭಗವದ್ಭಕ್ತರಿಗೆ ಕೈ ಕೊಡಬೇಕು. ರಥಕ್ಕೆ ಜೋಡಣೆ ಮಾಡಿದಂತ ಏಣಿಯನ್ನ ಪುನಃ ಹಿಂತಿರುಗಿ ತರ್ತಾ ಇದ್ದಾರೆ. ದಯವಿಟ್ಟು ಭಗವದ್ಭಕ್ತರು ಸಹಕರಿಸಬೇಕು. ಯಾವುದೇ ರೀತಿಯ ತೊಂದರೆಗಳಾಗದ ರೀತಿಯಲ್ಲಿ ಅದನ್ನು ಇಲ್ಲಿ ತರುವವರಿದ್ದಾರೆ. ದಯವಿಟ್ಟು ಎಲ್ಲ ಭಗವದ್ಭಕ್ತರು ಗಮನಿಸಿ ರಥಕ್ಕೆ ಜೋಡಿಸಿದಂತ ಏಣಿಯನ್ನ ಪುನಃ ಹಿಂತಿರುಗಿ ತರ್ತಾ ಇದ್ದಾರೆ. ದಯವಿಟ್ಟು ಭಗವದ್ಭಕ್ತರು ಸಹಕರಿಸಿ. ಮಹಾತೋಬಾರ ಮಹಾಲಿಂಗೇಶ್ವರ ದೇವರ ವೈಭವದ ರಥೋತ್ಸವ ಜರುಗಿದೆ. ರಥ ಕಂಬಳಗಟ್ಟೆ ತನಕ ಹೋಗಿ ಪುನಃ ಹಿಂತಿರುಗಿ ಬರ್ತಾ ಇದೆ. ನಾವು ಆಗ ಸೂಚನೆ ಕೊಟ್ಟಾಗೆ ಆಗ ರಥದ ಮುಂದಿನ ಭಾಗದಲ್ಲಿ 30 ಫೀಟ್ ಅನ್ನ ಬಿಟ್ಟು ಮುಂದೆ ಹೋಗಬೇಕಂತ ಹೇಳಿದೆವು. ಈಗ ರಥ ಪುನಃ ತಿರುಗಿ ಬರುವಾಗ ಪುನಃ 30 ಫೀಟ್ ಅನ್ನ ಮುಂದೆ ಬರಬೇಕಾದ್ರೆ ತಮ್ಮಲ್ಲಿ ಕೇಳಿಕೊಳ್ತಾ ಇದ್ದೇವೆ. ಯಾಕಂತ ಕೇಳಿದ್ರೆ ಆ ರಥದ ಚಕ್ರ ಒಂದು ಸುತ್ತು ಬಂದಾಗ 27 ಫೀಟ್ಗಳನ್ನ ಅದು ಉಪಯೋಗ ಮಾಡುತ್ತದೆ. ಆ ನಿಟ್ಟಿನಲ್ಲಿ ಸಾರ್ವಜನಿಕ ಭಗವದ್ಭಕ್ತರು ರಥ ಹಿಂದುಗಡೆ ಬರುವಾಗ 30 ಫೀಟ್ ಅನ್ನ ಬಿಟ್ಟು ಮುಂದಕ್ಕೆ ಬರಬೇಕಾದ್ರೆ ತಮ್ಮಲ್ಲಿ ಮತ್ತೊಮ್ಮೆ ವಿನಂತಿಯನ್ನು ಮಾಡ್ತಾ ಇದ್ದೇವೆ. ಮೊಬೈಲ್ ಫೋನ್ ಒಂದು ಕಳೆದು ಹೋಗಿದೆ. ಸಿಕ್ಕಿದವರು ದಯಮಾಡಿ ಅದನ್ನು ಮಾಹಿತಿ ಕೇಂದ್ರಕ್ಕೆ ತಲುಪಿಸಿ.
ಶಂಕರ ಶಂಕರ ಹರ ಹರ ಶಂಕರ ಶಂಕರ ಹರ ಹರ ಶಂಕರ ಖಾಲಿ ಕೈಯಲ್ಲಿ ತಗೊಂಡು ಹೋಗ್ತೀಯಾ? ಜಾಸ್ತಿ ಶೇಕ್ ಮಾಡಬೇಡ, ರಪ್ಪ ಕ್ಯಾಮರಾ ಸ್ವಲ್ಪ ದಾರಿ ಸ್ವಲ್ಪ ದಾರಿ ಸ್ವಲ್ಪ ದಾರಿ
ಟ್ರಸ್ಟ್ ಆಲಂಪುಳ ಕೃಷ್ಣನಗರ ಬನ್ನೂರು ಪುತ್ತೂರು ಕಾಂಟ್ಯಾಕ್ಟ್ 7338085983 9448485983. ಪ್ರಥಮ ಸರ್ವ ಸುಸಜ್ಜಿತ ಶಾಪಿಂಗ್ ಮಾಲ್ GL1 ಆರಾಮದಾಯಕ ಶಾಪಿಂಗ್, ಹಲವು ಇಂಟರ್ನ್ಯಾಷನಲ್ ಬ್ರ್ಯಾಂಡ್ಗಳು, ವೆರೈಟಿ ರಿಟೇಲ್ ಸ್ಟೋರ್ಗಳು, ಲಕ್ಸುರಿ ಮಲ್ಟಿಪ್ಲೆಕ್ಸ್ ಥಿಯೇಟರ್ಗಳು, ಗೇಮಿಂಗ್ ಝೋನ್, ವಿವಿಧ ವೆಜ್ ಮತ್ತು ನಾನ್ ವೆಜ್ ಖಾದ್ಯಗಳು, ವಿಶಾಲ ಫುಡ್ ಕೋರ್ಟ್, 100ಕ್ಕೂ ಅಧಿಕ ಸೀಟಿಂಗ್, ಸುಸಜ್ಜಿತ ಪಾರ್ಕಿಂಗ್, ತಂಪಾದ ಆಹ್ಲಾದಕರ ವಾತಾವರಣ. ಇಂದೇ ಭೇಟಿ ನೀಡಿ ಪುತ್ತೂರಿನ ಪ್ರಪ್ರಥಮ ಮಾಲ್ GL1 ಮಾಲ್ ಮಲ್ಟಿಪ್ಲೆಕ್ಸ್ ಆಂಡ್ ಮೋರ್, ಮೇನ್ ರೋಡ್, ಪುತ್ತೂರು. ನೈಲ್ ಪಾಲಿಶ್ನ ಕಲರ್ಗೆ ಕೂಡ ಅವಳು ನನ್ನ ಹತ್ರನೇ ಒಪಿನಿಯನ್ ಕೇಳ್ತಾಳೆ, ಆದ್ರೆ ಮಾಡೋದು ನೇರ ಆಪೋಸಿಟ್. ನನಗೆ ವೈಟ್ ಫ್ಲಾಸ್ ಇಷ್ಟ ಅಂತ ಅಣ್ಣನಿಗೂ ಗೊತ್ತು, ಆದ್ರೆ ನಾವು ಅಣ್ಣ ತಂಗಿ ಮಧ್ಯೆ 2 ವಿಷಯದಲ್ಲಿ ಮಾತ್ರ ಹೊಂದಾಣಿಕೆ ಇದೆ. ಅರುಣ್, ಅವನ ವಿಷಯದಲ್ಲಿ ನನಗೆ ಧೈರ್ಯ ಕೊಟ್ಟಿದ್ದು ನಮ್ಮ ಅಣ್ಣನೇ. ನಿನ್ಗೆ ಧೈರ್ಯದಿಂದ ಕೊಡೋದಕ್ಕೆ ಜೋಸ್ ಆಲುಕಾಸ್ ಬಂಗಾರವೇ ಇರೋದು ಅಂದಾಗ ಅವಳಂದ್ಲು, ಪರ್ಫೆಕ್ಟ್. ನೀನ್ ಹೋಗು, ನಂಗೆ ಯಾವ ಬೇಜಾರಿಲ್ಲ ಅಂತಂದೆ ವ್ಯಕ್ತಿ. ಜೋಸ್ ಆಲುಕಾಸ್ ಕೆಲವು ಸಂಬಂಧಗಳು ಧೈರ್ಯ ನೀಡುತ್ತವೆ.